ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಈ ಬೆಳಿಗ್ಗೆ ಕ್ಲಾಸ್ಗೆ ಸ್ವಾಗತ. ಇಂದು ವಿಶೇಷವಾದ ಮಹೋತ್ಸವ. ಇಂದು ಪಾನಿಹಾಟಿ ಚೀಡಾದಹಿ ಮಹೋತ್ಸವ. ಸೊ ಅದಕ್ಕೆ ಎಸ್ ಮತರ ಶಾಂಪ್ರು ಇವತ್ತು ಬೆಳಿಗ್ಗೆ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಹೇಳಿದರು. ಸೊ ನಾವು ಆ ವಿಷಯದ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಸೊ ಇದು ಚೈತನ್ಯ ಚರಿತಾಮೃತದಿಂದ ಇವತ್ತು ಕ್ಲಾಸ್ ಆಗುತ್ತೆ. ಇದು ಚೈತನ್ಯ ಚರಿತಾಮೃತ ಅಂತ್ಯಲೀಲಾ ಅಧ್ಯಾಯ 6. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸರೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರೋ ದೀನತಾರಿಣಂ. ಹರೇ ಕೃಷ್ಣ. ಇಂದು ವಿಶೇಷವಾದ ದಿನ. ಯಾಕೆಂದರೆ ಇವತ್ತು ಶ್ರೀಲ ರಘುನಾಥ ದಾಸ್ ಗೋಸ್ವಾಮಿಯವರಿಗೆ ಶ್ರೀ ನಿತ್ಯಾನಂದ ಪ್ರಭುಗಳ ಅನುಗ್ರಹವಾಯಿತು. ನಿಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಶ್ರೀಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬರ್ತಾರೆ ಕಲಿಯುಗದಲ್ಲಿ. ಮತ್ತು ಬಲರಾಮ ನಿತ್ಯಾನಂದ ಪ್ರಭುವಾಗಿ ಕಲಿಯುಗದಲ್ಲಿ ಅವತರಿಸ್ತಾರೆ. ಶ್ರೀ ಗೌರ್ನಿತಾಯ್ ಶ್ರೀ ಚೈತನ್ಯ ನಿತ್ಯಾನಂದ ಇವರಿಬ್ಬರು ಕೃಷ್ಣ ಬಲರಾಮ್. ದ್ವಾಪರ ಯುಗದಲ್ಲಿ ಯಾರು ಕೃಷ್ಣ ಬಲರಾಮಾಗಿ ಬಂದಿದ್ದರೋ ಅವರೇ ಶ್ರೀ ಚೈತನ್ಯ ಮತ್ತು ನಿತ್ಯಾನಂದ ರೂಪದಲ್ಲಿ ಬಂದಿದ್ದಾರೆ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆ ಪಡಿಬೇಕಾದರೆ ನಾವು ಫಸ್ಟು ನಿತ್ಯಾನಂದ ಪ್ರಭುಗಳ ಕೃಪೆ ಪಡಿಬೇಕು ಅನ್ನುವ ವಿಷಯ ನಮಗೆ ಈ ಲೀಲೆಯಿಂದ ತಿಳಿಯುತ್ತೆ. ರೈಟ್. ಸೊ ಫಸ್ಟ್ ನಾವು ರಘುನಾಥ ದಾಸ್ ಗೋಸ್ವಾಮಿ ಯಾರು ಅಂತ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ನಂತರ ಅವರು ನಿತ್ಯಾನಂದ ಪ್ರಭುಗಳ ಕೃಪಾ ಹೇಗೆ ಸಿಕ್ತು ಅವರಿಗೆ ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಸೊ ನಮ್ಮ ಪರಂಪರೆಯಲ್ಲಿ ಮುಖ್ಯವಾಗಿ 6 ಗೋಸ್ವಾಮಿಗಳಿದ್ದಾರೆ. ಶ್ರೀರೂಪ ಸನಾತನ, ರಘುನಾಥ ಭಟ್ಟ, ಮತ್ತು ಗೋಪಾಲ ಭಟ್ಟ, ರಘುನಾಥ ದಾಸ್ ಗೋಸ್ವಾಮಿ ಮತ್ತು ಶ್ರೀರೂಪ ಜೀವ ಗೋಸ್ವಾಮಿ. 6 ಗೋಸ್ವಾಮಿಗಳಿದ್ದಾರೆ. ಶ್ರೀರೂಪ ಸನಾತನ ಭಟ್ಟ ರಘುನಾಥ್, ಶ್ರೀಜೀವ ಗೋಪಾಲ ಭಟ್ಟ, ದಾಸ ರಘುನಾಥ. ಸೊ ಇದರಲ್ಲಿ ರಘುನಾಥ ದಾಸ್ ಗೋಸ್ವಾಮಿಯವರ ಹೆಸರು ಕೂಡ ಇದೆ. ಸೊ ರಘುನಾಥ ದಾಸ್ ಗೋಸ್ವಾಮಿಯರು ಬೆಂಗಾಲ್ನಲ್ಲಿ ಒಂದು ಸಪ್ತಗ್ರಾಮ ಅಂತ ಗ್ರಾಮದಲ್ಲಿ ಅವರು ಇರ್ತಾಯಿದ್ರು. ಅವರ ತಂದೆಯ ಹೆಸರು ಗೋವರ್ಧನ್ ಮುಜುಮ್ದಾರ್ ಮತ್ತು ಅವರ ದೊಡ್ಡಪ್ಪನ ಹೆಸರು ಹಿರಣ್ಯ ಮುಜುಮ್ದಾರ್. ಸೊ ಹಿರಣ್ಯ ಗೋವರ್ಧನ್ ಇಬ್ಬರು ಅಣ್ಣ ತಮ್ಮಂದಿರು. ಸೊ ಇವರು ತುಂಬ ಶ್ರೀಮಂತರು. ಅವರ ವಾರ್ಷಿಕ ಆದಾಯ ಎಷ್ಟಿತ್ತಂದರೆ ಅದು 12 ಲಕ್ಷ ಚಿನ್ನದ ನಾಣ್ಯಗಳು. ಇದು ಅವರ ಆ್ಯನ್ಯುವಲ್ ಇನ್ಕಮ್ ಆಗಿತ್ತು. ಅಷ್ಟು ಶ್ರೀಮಂತರಾಗಿದ್ದರು. ಈಗಿನ ಕಾಲದಲ್ಲಿ ಒಂದು ಚಿನ್ನದ ನಾಣ್ಯ ಮೇ ಬಿ ಅದೊಂದು 30-40 ಸಾವಿರ ಇರ್ಬೋದು, ಇನ್ನೂ ಹೆಚ್ಚಿಗೆ ಇರ್ಬೋದು. ಆದರೆ ಆ ಕಾಲದಲ್ಲಿ 500 ವರ್ಷಗಳ ಹಿಂದೆ ಅವರ ಆದಾಯ 12 ಲಕ್ಷ ಚಿನ್ನದ ನಾಣ್ಯಗಳು ವಾರ್ಷಿಕ. ಸೊ ಅಷ್ಟು ಧನವಂತರು. ಮತ್ತು ಇಡೀ ಏನು ಆ ಊರನ್ನೇ ಅವರು ನೋಡ್ಕೊತಾ ಇದ್ದರು. ಎಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಿದ್ದರು. ಎಲ್ಲರಿಗೂ ಅವರು ದುಡ್ಡನ್ನು ಕೊಡ್ತಾಯಿದ್ರು. ಅವರನ್ನು ಬೇರೆ ಬೇರೆ ಕೆಲಸದಲ್ಲಿ ಅವರು
ಎಂಗೇಜ್ ಮಾಡ್ತಾಯಿದ್ರು. ಸೊ ಅವರು ಕಾಯಸ್ಥ ಫ್ಯಾಮಿಲಿಯಲ್ಲಿ ಅವರು ಹುಟ್ಟಿದರು. ಮತ್ತು ಹಿರಣ್ಯಮದೆ ಗೋವರ್ಧನ್ ಮುಜುಮ್ದಾರ್ ಚೈತನ್ಯ ಮಹಾಪ್ರಭುಗಳ ತಂದೆಯಾದಂಥ ಜಗನ್ನಾಥ ಮಿಶ್ರಾಗೆ ತುಂಬ ನಿಕಟವಾದವರು. ಅಷ್ಟೇ ಅಲ್ಲದೆ ನೀಲಾಂಬರ ಚಕ್ರವರ್ತಿಗೂ ಕೂಡ ತುಂಬ ನಿಕಟವಾದವರು. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳ ಜೊತೆ ಅವರ ಸಂಬಂಧ ಕೂಡ ಇತ್ತು. ಯಾಕೆಂದರೆ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥ ಮಿಶ್ರರ ಮಗನಾಗಿ ಹುಟ್ಟಿದ್ದರು. ರಘುನಾಥ ದಾಸ್ ಗೋಸ್ವಾಮಿಗೆ ಹುಟ್ಟಿನಿಂದಲೂ ಅವರಿಗೆ ಯಾವುದೇ ಒಂದು ವಿಷಯ ಆಸಕ್ತಿ ಇಲ್ಲ. ಅವರಿಗೆ ಈ ಭೌತಿಕ ಸಂಸಾರವನ್ನು ಭೋಗಿಸುವ ಇಚ್ಛೆ ಅವರಿಗೆ ಇರಲಿಲ್ಲ. ಅವರು ವಿರಕ್ತರಾಗಿದ್ದರು ಹುಟ್ಟಿದಿಂದಲೇ. ಆ ರೀತಿ ಒಂದು ಸ್ವಭಾವ ಅವ್ರದ್ದಾಗಿತ್ತು. ಅವರಿಗೆ ಯಾವುದೇ ಒಂದು ಕೆಲಸಗಳಲ್ಲಿ ರುಚಿ ಇರ್ತಾ ಇರಲಿಲ್ಲ. ಕೇವಲ ಅವರು ದೇವರ ಧ್ಯಾನ, ದೇವರ ಪೂಜೆ ಇದನ್ನು ಮಾತ್ರ ಮಾಡ್ತಾಯಿದ್ರು. ಆದರೆ ಗೋವರ್ಧನ್ ಮುಜುಮ್ದಾರ್ ಅವರ ತಂದೆ ಇವರು ಮದುವೆ ಮಾಡಿ ಅವ್ರನ್ನ ಮನೇಲಿ ಇಟ್ಕೊಂಡಿದ್ರು. ಆದರೆ ಹಲವು ಬಾರಿ ರಘುನಾಥ ದಾಸ್ ಮನೆಯಿಂದ ಓಡೋಗ್ತಾ ಇದ್ದ. ಅವನಿಗೆ ಮನೆಯಲ್ಲಿರೋ ಇಷ್ಟ ಇರಲಿಲ್ಲ. ಪದೇ ಪದೇ ಓಡೋಗ್ತಾ ಇದ್ದ. ಮತ್ತು ತಂದೆ ಅವರ ಹಿಂದೆ ಸೈನಿಕರನ್ನು ಕಳಿಸಿ ಮತ್ತೆ ಅವರನ್ನು ಹಿಡ್ಕೊಂಡು ಬರ್ತಾಯಿದ್ದ. ಈ ರೀತಿ ತುಂಬ ಸಲ ಪಲಾಯನವಾದರೂ ಕೂಡ ಹಿಡ್ಕೊಂಡು ಬರ್ತಾಯಿದ್ರು. ಸೊ ರಘುನಾಥ ದಾಸ್ ಗೋಸ್ವಾಮಿಗೆ ಇಷ್ಟೊಂದು ಆತುರತೆ ಕೃಷ್ಣನನ್ನು ಪಡೆಯುವುದಕ್ಕೆ. ಸೊ ಒಂದು ದಿನ ಚೈತನ್ಯ ಮಹಾಪ್ರಭುಗಳು ಅವರ ಮನೆ ಹತ್ತಿರ ಬರ್ತಾರೆ, ಅಂದರೆ ಶಾಂತಿಪುರಕ್ಕೆ ಬರ್ತಾರೆ. ಸೊ ಈ ವಿಷಯ ರಘುನಾಥ ದಾಸ್ ಗೋಸ್ವಾಮಿಗೆ ಕೇಳಿಬಂತು. ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿ ಜಗನ್ನಾಥಪುರಿಯಲ್ಲಿ ಅವರು ಇರ್ತಾಯಿದ್ರು. ಆದರೆ ಒಂದು ದಿನ ಜಗನ್ನಾಥಪುರಿಯಿಂದ ನಾನು ವೃಂದಾವನಕ್ಕೆ ಹೋಗಬೇಕು ಅನ್ನೋ ಇಚ್ಛೆ ಅವರ ಮನಸ್ಸಲ್ಲಿ ಬಂತು. ಸೊ ಚೈತನ್ಯ ಮಹಾಪ್ರಭುಗಳು ಅವರು ಬೆಂಗಾಲ್ ಮಾರ್ಗವಾಗಿ ವೃಂದಾವನಕ್ಕೆ ಹೋಗ್ತಾಯಿದ್ರು. ಆ ರೀತಿ ಹೋಗ್ತಿರ್ಬೇಕಾದ್ರೆ ಅವರು ರಸ್ತೆಯಲ್ಲಿ ಬರುವ ಹಲವಾರು ಭಕ್ತರ ಮನೆಗೆ ಹೋಗಿ ಅಲ್ಲಿ ಭಕ್ತರಿಗೆ ಅನುಗ್ರಹ ಕೊಟ್ಟು ಅವರು ಹೀಗೆ ಮುಂದೆ ಮುಂದೆ ಹೋಗ್ತಾಯಿದ್ರು. ಆದರೆ ಫೈನಲಿ ಅವರು ವೃಂದಾವನಕ್ಕೆ ಹೋಗಲಿಲ್ಲ. ಅವರು ಕನೆನಟ್ ಶಾಲಾ ಅಂತ ಒಂದು ಸ್ಥಳ ಬರುತ್ತೆ. ಅಲ್ಲಿ ರೂಪ ಮತ್ತು ಸನಾತನ್ ಗೋಸ್ವಾಮಿಯವರಿಗೆ ಭೇಟಿಯಾಗಿ ಅವರಿಗೆ ತಮ್ಮ ಅನುಗ್ರಹವನ್ನು ಕೊಟ್ಟು ಅವರಿಗೆ ದೀಕ್ಷೆಯನ್ನು ಕೊಟ್ಟು, ಅಲ್ಲಿ ಸನಾತನ್ ಗೋಸ್ವಾಮಿ ಹೇಳ್ತಾರೆ, ಇಷ್ಟೊಂದು ಭಕ್ತರನ್ನು ಕರ್ಕೊಂಡು ನೀವು ವೃಂದಾವನಕ್ಕೆ ಹೋಗಬೇಡಿ. ವೃಂದಾವನಕ್ಕೆ ಹೋದರೆ ನೀವು ಕೇವಲ ಒಬ್ಬರು ಅಥವಾ ಇಬ್ಬರನ್ನು ಮಾತ್ರ ಕರ್ಕೊಂಡು ಹೋಗಿ. ಇಷ್ಟೊಂದು ಜನರನ್ನು ಕರ್ಕೊಂಡು ಹೋದರೆ ಅಲ್ಲಿ ವಾತಾವರಣ ಕೆಟ್ಟೋಗುತ್ತೆ. ಅದಕ್ಕೆ ನೀವು ಹೋಗಬೇಡಿ ಈಗ ಅಂತ. ಮುಂದೆ ಯಾವಾಗಾದರೂ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಂತ ಸನಾತನ್ ಗೋಸ್ವಾಮಿ ಒಂದು ಸಲಹೆಯನ್ನು ಕೊಡ್ತಾರೆ. ಆಗ ಚೈತನ್ಯ ಮಹಾಪ್ರಭು ಆ ಸಲಹೆಯನ್ನು ಸ್ವೀಕರಿಸಿ ಅವರು ಮತ್ತೆ ರಿಟರ್ನ್ ಜಗನ್ನಾಥಪುರಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾರೆ. ಸೊ ಅವ್ರ ಜೊತೆ ಸಹಸ್ರ ಭಕ್ತರು ಕೀರ್ತನೆ ಮಾಡ್ತಾ ಬರ್ತಾಯಿದ್ರು. ಆಗ ಬರ್ತಾ ಇರಬೇಕಾದ್ರೆ ಅವರು ಶಾಂತಿಪುರದಲ್ಲಿ ಒಂದು ವಾರ ಅಥವಾ 10 ದಿನ ಅಲ್ಲಿ ಉಳ್ಕೊತಾರೆ ಶಾಂತಿಪುರದಲ್ಲಿ. ಸೊ ಆ ಸಮಯದಲ್ಲಿ ರಘುನಾಥ ದಾಸ್ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿಯಾಗಬೇಕು ಅಂತ ಅವ್ರಿಗೆ ಇಚ್ಛೆ ಆಯಿತು. ಆದರೆ ಅಪ್ಪ ಬಿಡಲಿಲ್ಲ. ಸೊ ಈ ಮಗ ಹೋಗೇ ಬಿಡ್ತಾನೆ ಮತ್ತು ಬರೋದಿಲ್ಲ ಅಂತ ಅವನಿಗೆ ಬಿಡಲಿಲ್ಲ. ಆದರೆ ರಘುನಾಥ ಗೋಸ್ವಾಮಿ ಹೇಳ್ತಾರೆ, ಅಪ್ಪ ನೀನು ನನ್ನನ್ನು ಬಿಡಲಿಲ್ಲ ಅಂದರೆ ನಾನು ಜೀವಂತವಾಗಿರೋದಿಲ್ಲ ಅಂತ. ಸೊ ಈ ರೀತಿ ಹೇಳಿದ ಮೇಲೆ ಅಪ್ಪ ಹೇಳ್ತಾನೆ, ಆಯಿತು ನೀನು ಹೋಗು, ಆದರೆ ನಿನ್ನ ಜೊತೆ ಸೆಕ್ಯೂರಿಟಿ ಗಾರ್ಡ್ಸ್ ಬರ್ತಾರೆ. ಅವರ ಸುತ್ತಲೂ 11 ಸೆಕ್ಯೂರಿಟಿ ಗಾರ್ಡ್ ಇರ್ತಾಯಿದ್ರು ಯಾವಾಗಲೂ. ಮನೆಯಲ್ಲಿದ್ದಾಗಲೂ ಕೂಡ, ಹೊರಗಡೆ ಹೋದಾಗ ಕೂಡ 11 ಜನ ಅವರು ಸುತ್ತ ಇರ್ತಾಯಿದ್ರು ಅವರ ರಕ್ಷಣೆಗೆ ಮತ್ತು ಅವರು ಓಡಿ ಹೋಗಬಾರ್ದು ಅಂತ ನೋಡ್ಕೊಳ್ಳೋದಕ್ಕೆ. ಸೊ ಇಷ್ಟೊಂದು ಸೆಕ್ಯೂರಿಟಿ ಅವ್ರಿಗೆ ಕೊಟ್ಟಿದ್ದ. ಸೊ ಆ ಸೆಕ್ಯೂರಿಟಿ ಗಾರ್ಡ್ ಜೊತೆ ಅವರು ಶಾಂತಿಪುರಕ್ಕೆ ಬರ್ತಾರೆ. ಶಾಂತಿಪುರಕ್ಕೆ ಬಂದು ಅಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನು ಪಡಿತಾರೆ. ಚೈತನ್ಯ ಮಹಾಪ್ರಭುಗಳ ಚರಣಗಳಲ್ಲಿ ನಮಸ್ಕರಿಸಿ ಅವ್ರ ವಂದನೆಗಳನ್ನು ಸಲ್ಲಿಸಿ ಅವರ ಕೃಪಾ ಪ್ರಾಪ್ತರಾಗ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಅದ್ವೈತಾಚಾರ್ಯನ ಮನೆಯಲ್ಲಿ ಅವರು ಪ್ರಸಾದವನ್ನು ಸ್ವೀಕರಿಸ್ತಾಯಿದ್ರು. ಸೊ ಅದ್ವೈತಾಚಾರ್ಯ ರಘುನಾಥ ದಾಸ್ ಗೋಸ್ವಾಮಿಗೆ ಚೈತನ್ಯ ಮಹಾಪ್ರಭುಗಳು ಉಚ್ಚಿಷ್ಟವನ್ನು ಕೂಡ ಕೊಡ್ತಾರೆ, ರೈಟ್. ಸೊ ಆ ಉಚ್ಚಿಷ್ಟವನ್ನು ಪಡೆದು ಮತ್ತು ಚೈತನ್ಯ ಮಹಾಪ್ರಭುಗಳ ಮಹಾಪ್ರಸಾದವನ್ನು ಪಡೆದು ಅವರಿಗೆ ತುಂಬ ಆನಂದವಾಯಿತು. ಮತ್ತು ಒಂದು ವಾರದ ಕಾಲ ಚೈತನ್ಯ ಮಹಾಪ್ರಭುಗಳ ಪರ್ಸ್ನಲ್ ಸೇವೆ ಅವರು ಶಾಂತಿಪುರದಲ್ಲಿ ಮಾಡ್ತಾರೆ.
ಅವರ ಬಟ್ಟೆ ತೊಳೆಯೋದು ಅಥವಾ ಕ್ಲೀನ್ ಮಾಡುವುದು. ಸೊ ಈ ರೀತಿ ಹಲವಾರು ಕೈಂಕರ್ಯಗಳನ್ನು ಅಲ್ಲಿ ಸಲ್ಲಿಸ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ. ಸೊ ಚೈತನ್ಯ ಮಹಾಪ್ರಭು ಅಲ್ಲಿಂದ ಅವರು ಮತ್ತೆ ಹಿಂತಿರುಗಿ ಜಗನ್ನಾಥಪುರಿಗೆ ಬರ್ತಾರೆ. ರಘುನಾಥ ದಾಸ ಅವ್ರ ಮನೆಗೆ ಮತ್ತೆ ಹಿಂತಿರುಗ್ತಾನೆ. ಆದರೆ ಚೈತನ್ಯ ಮಹಾಪ್ರಭುಗಳ ಪ್ರಭಾವ ರಘುನಾಥ ದಾಸ್ ಮೇಲೆ ಎಷ್ಟು ಇತ್ತಂದರೆ ಅವನ ಮನೇಲಿ ಇರಲಿಕ್ಕಾಗಲಿಲ್ಲ. ಅವರು ಪದೇ ಪದೇ ಅವನು ಜಗನ್ನಾಥಪುರಿಗೆ ಓಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆದರೆ ಮತ್ತೆ ಸೆಕ್ಯೂರಿಟಿ ಗಾರ್ಡ್ಸ್ ಸೈನಿಕರು ಅವರನ್ನು ಹಿಡ್ಕೊಂಡು ಮತ್ತೆ ತರ್ತಾಯಿದ್ರು, ಹಿಂದಿರುಗಿ ತರ್ತಾಯಿದ್ರು. ರೈಟ್. ಸೊ ಚೈತನ್ಯ ಮಹಾಪ್ರಭುಗಳು ಶಾಂತಿಪುರದಲ್ಲಿ ಇರಬೇಕಾದ್ರೆ ರಘುನಾಥ ದಾಸ್ ಗೋಸ್ವಾಮಿ ಅವ್ರಿಗೊಂದು ಪ್ರಶ್ನೆ ಕೇಳ್ತಾನೆ ಚೈತನ್ಯ ಮಹಾಪ್ರಭುಗಳಿಗೆ. ಮಹಾಪ್ರಭು, ನಾನು ಈ ಭವಸಾಗರವನ್ನು ದಾಟಬೇಕು, ನಾನು ಮನೆಯಲ್ಲಿರೋ ಇಚ್ಛೆ ಇಲ್ಲ, ನಾನು ವೈರಾಗಿ ಆಗಬೇಕು, ನಾನು ಸನ್ಯಾಸ ಸ್ವೀಕರಿಸಬೇಕು, ನಿಮ್ಮ ಸೇವೆಯನ್ನು ಮಾಡಬೇಕು ಅನ್ನುವ ಇಚ್ಛೆಯನ್ನು ರಘುನಾಥ ದಾಸ್ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗಳಿಗೆ ಒಂದು ಸಲ್ಲಿಸ್ತಾರೆ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಮರ್ಕಟ ವೈರಾಗ್ಯ ನಾಕರ ಲೋಕ ದೇಖಾನ ಯಥಾ ಯೋಗ್ಯ ವಿಷಯ ಭುಂಜ ಅನಾಸಕ್ತ ಹಯ. ಮಹಾಪ್ರಭು ಹೇಳ್ತಾರೆ, ನೀನು ಮರ್ಕಟ ವೈರಾಗಿ ಆಗಬೇಡ. ಈಗ ಸದ್ಯಕ್ಕೆ ನಿನಗೆ ವೈರಾಗ್ಯ ತಗೊಳ್ಳೋ ಸಮಯ ಇನ್ನೂ ಬಂದಿಲ್ಲ. ನೀನು ಇನ್ನೂ ಸ್ವಲ್ಪ ದಿನ ಮನೆಯಲ್ಲೇ ಇರು. ಯಥಾ ಯೋಗ್ಯವಾಗಿ ನೀನು ವಿಷಯ ವಸ್ತುಗಳನ್ನು ಸ್ವೀಕರಿಸು, ಅನಾಸಕ್ತವಾಗಿ. ಅದರಲ್ಲಿ ಆಸಕ್ತಿ ಬೇಡ. ಆದರೂ ಕೂಡ ನೀನು ನಿಮ್ಮ ಎಲ್ಲ ಮನೆ ಕಾರ್ಯಗಳು ಮತ್ತು ನಿಮ್ಮ ಬಿಸ್ನೆಸ್ ಏನಿದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೋ. ಆದರೆ ಮನಸ್ಸಲ್ಲಿ ಸದೈವ ದೇವರ ಸ್ಮರಣೆ ಮಾಡ್ತಾಯಿರು, ದೇವರು ನಿನಗೆ ದಾರಿ ತೋರಿಸ್ತಾನೆ ಅಂತ. ಅಂತರೇ ನಿಷ್ಠಾಕರ ಬಾಹ್ಯ ಲೋಕ ವ್ಯವಹಾರ. ನಿನ್ನ ಹೃದಯದಲ್ಲಿ ನಿಷ್ಠೆ ಇರಲಿ ಕೃಷ್ಣನ ಮೇಲೆ, ಆದರೆ ಹೊರಗಡೆ ಸಾಮಾನ್ಯ ವ್ಯಕ್ತಿ ಥರ ನೀನು ವ್ಯವಹಾರ ಮಾಡು. ಅಚಿರಾತ್ ಕೃಷ್ಣ ತೋಮಾಯ್ ಕರಿಬೆ ಉದ್ಧಾರ. ಕೃಷ್ಣ ಅತಿ ಬೇಗನೆ ನಿನಗೆ ಉದ್ಧಾರ ಮಾಡ್ತಾನೆ, ನೀನು ಯೋಚನೆ ಮಾಡಬೇಡ ಅಂತ ಒಂದು ಆಶ್ವಾಸನೆಯನ್ನು ಅವ್ರು ಕೊಡ್ತಾರೆ. ರೈಟ್. ಸೊ ನೀನು ನನ್ನನ್ನು ಜಗನ್ನಾಥಪುರಿಯಲ್ಲಿ ಭೇಟಿಯಾಗ್ತೀಯ. ತುಂಬ ಕೆಲವು ದಿನಗಳಲ್ಲಿಯೇ ನೀನು, ಅಂದರೆ ಕೆಲವು ವರ್ಷಗಳಲ್ಲೇ ನೀನು ಅಲ್ಲಿ ಹಿಂತಿರುಗಿ ಬರ್ತೀಯ. ಸೊ ಸ್ವಲ್ಪ ಪೇಷನ್ಸ್ ಆಗಿ ಧೈರ್ಯ ಇಟ್ಕೊಂಡು ನೀನು ಮನೆಯಲ್ಲಿರು. ಸೂಕ್ತ ಸಮಯದಲ್ಲಿ ಕೃಷ್ಣ ನಿನಗೆ ದಾರಿಯನ್ನು ತೋರಿಸ್ತಾನೆ, ಹೇಗೆ ನೀನು ಮನೆಯಿಂದ ಬಿಟ್ಟು ಇಲ್ಲಿಗೆ ಬರಬೇಕು ಅಂತ. ಸೊ ಈ ರೀತಿ ಒಂದು ಆಶ್ವಾಸನೆಯನ್ನು ಕೊಟ್ಟ ಮೇಲೆ ರಘುನಾಥ ದಾಸ್ ಗೋಸ್ವಾಮಿಗೆ ತುಂಬ ಸಂತೋಷ ಆಯಿತು. ಅವರು ಹಿಂದಿರುಗಿ ಮತ್ತೆ ಮನೆಗೆ ಹೋಗ್ತಾರೆ. ಸೊ ಮನೆಯಲ್ಲಿ ಅವರು ಮನೆಯ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ತೊಗೊತಾ ಇದ್ದರು. ಅವರು ತಂದೆ ತಾಯಿಗೆ ಮತ್ತು ಅವ್ರ ತಂದೆ ಮತ್ತು ದೊಡ್ಡಪ್ಪರ ಏನು ಬಿಸ್ನೆಸ್ ಇತ್ತಲ್ಲ ಅದನ್ನು ಕೂಡ ಅವ್ರು ನೋಡ್ಕೊತಾ ಇದ್ದರು. ಆ್ಯಕ್ಚುಲಿ ಇವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ಹಿರಣ್ಯ ಮತ್ತು ಗೋವರ್ಧನ್ ಮುಜುಮ್ದಾರ್ ಇಡೀ ಏರಿಯಾದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಆ ಟ್ಯಾಕ್ಸ್ನ ಕಾಲು ಭಾಗ ಅವ್ರು ಇಟ್ಕೊಂಡು ಉಳಿದದನ್ನೆಲ್ಲ ಇಲ್ಲಿ ಕೊಡಬೇಕಿತ್ತು ಇವರಿಗೆ, ಏನಂತಾರೆ, ನವಾಬ್ ಹುಸೇನ್ ಶಾಗೆ. ಸೊ ನವಾಬ್ ಎಲ್ಲ ರಾಜನಾಗಿದ್ದ ಆ ಟೈಮಲ್ಲಿ. ಸೊ ರಾಜ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ. ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಟ್ಯಾಕ್ಸ್ ಕಲೆಕ್ಟರ್ಸ್ನ ಅವ್ರು ಇಟ್ಕೊಂಡಿರ್ತಾರೆ. ಸೊ ಇವರು ಹಿರಣ್ಯ ಮತ್ತು ಗೋವರ್ಧನ್ ಮುಜುಮ್ದಾರ್ ಆ ಏರಿಯಾದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅದು ನವಾಬ್ಗೆ ಸಬ್ಮಿಟ್ ಮಾಡಬೇಕಿತ್ತು. ಸೊ ಇವ್ರು ಹೇಳ್ತಾಯಿದ್ರು, ಸೊ ಹಿರಣ್ಯ 20 ಲಕ್ಷ ಚಿನ್ನದ ನಾಣ್ಯಗಳನ್ನು ಟ್ಯಾಕ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು. ಆದರೆ ಅದರಲ್ಲಿ ಅವರು 15 ಲಕ್ಷ ಗೌರ್ಮೆಂಟಿಗೆ ಕೊಡಬೇಕಿತ್ತು. 15 ಲಕ್ಷ. ಆದರೆ ಕಾಲು ಭಾಗ ಇಟ್ಕೊಂಡು ಮುಕ್ಕಾಲು ಭಾಗ ಗೌರ್ಮೆಂಟಿಗೆ ಕೊಡಬೇಕಿತ್ತು. ಕಾಲು ಭಾಗ ಅವರಿಗೆ ಕಮಿಷನ್ ಥರ ಸಿಗ್ತಾಯಿತ್ತು. ಆದರೆ ಅವರು ಕೇವಲ 12 ಲಕ್ಷ ಚಿನ್ನದ ನಾಣ್ಯಗಳನ್ನು ಗೌರ್ಮೆಂಟಿಗೆ ಕೊಡ್ತಾಯಿದ್ರಂತೆ ನವಾಬ್ ಹುಸೇನ್ ಶಾಗೆ. ಸೊ 3 ಲಕ್ಷ ಹೆಚ್ಚು ಅವ್ರು ಇಟ್ಕೊತಾಯಿದ್ರು. ಅದಕ್ಕೆ ನವಾಬಿಗೆ ತಿಳಿತು. ಅದಕ್ಕೆ ನವಾಬ್ನ ಮಿನಿಸ್ಟರ್ ಇರ್ತಾನಲ್ಲ, ಅವನು ಬಂದು, ಒಬ್ಬ ಮುಸ್ಲಿಂ, ಅವನು ಬಂದು ಹಿರಣ್ಯ ಮತ್ತು ಗೋವರ್ಧನ್ ಮುಜುಮ್ದಾರ್ನ
ಕಸ್ಟಡಿಯಲ್ಲಿ ತೊಗೊಳೋದಕ್ಕೆ ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ. ಆದರೆ ಅವರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಅವರಿಬ್ಬರು ಮನೇಲಿ ಇರಲಿಲ್ಲ, ಹೊರಗಡೆ ಇದ್ದರು. ಅದಕ್ಕೆ ರಘುನಾಥ್ ದಾಸ್ ಗೋಸ್ವಾಮಿ ಹಿಡ್ಕೊಂಡ್ಬಿಡ್ತಾನೆ ಆ ಮುಸ್ಲಿಂ. ನೋಡು, ನಿನ್ನ ತಂದೆ ಮತ್ತು ನಿಮ್ಮ ಅಂಕಲ್ ಇಬ್ಬರು ಕಳ್ಳತನ ಮಾಡಿದ್ದಾರೆ, ಸೊ ಅದಕ್ಕೆ ಸೂಕ್ತವಾದ ಪನಿಷ್ಮೆಂಟ್ ಸಿಗುತ್ತೆ. ಸೊ ನಿನ್ನನ್ನು ಹೊಡಿತೀನಿ, ನಾನು ನಿನ್ನನ್ನು ಜೈಲಲ್ಲಿ ಹಾಕ್ತೀನಿ ಅಂತ ಬೆದರಿಸ್ತಾನೆ. ಆದರೆ ಹೊಡೆಯೋಕೆ ಹೋದಾಗ ರಘುನಾಥ್ ದಾಸ್ ಗೋಸ್ವಾಮಿಯ ಮುಖವನ್ನು ನೋಡಿ, ಅವರ ಮುಖದಲ್ಲಿ ಒಂದು ಏನು ಇನ್ನೋಸೆನ್ಸ್, ಸೌಮ್ಯತೆಯನ್ನು ನೋಡಿ ಅವರ ಮನಸ್ಸಿಗೆ ಕರಗೋಗ್ಬಿಡುತ್ತೆ, ಹೊಡೆಯೋಕೆ ಆಗೋದಿಲ್ಲ ಅವರಿಗೆ. ಸೊ ರಘುನಾಥ್ ದಾಸ್ ಗೋಸ್ವಾಮಿ ಪ್ರಭಾವ ಅಷ್ಟಿತ್ತು. ಸೊ ರಘುನಾಥ್ ದಾಸ್ ಗೋಸ್ವಾಮಿ ಹೇಳ್ತಾರೆ, ನೋಡಿ, ನನ್ನ ತಂದೆ ಏನೋ ತಪ್ಪು ಮಾಡಿದ್ದಾರೆ, ಅದು ನೀವು ನನ್ನ ತಂದೆ ಥರ. ನನ್ನ ತಂದೆ ಮತ್ತು ನಿಮ್ಮ ಮಧ್ಯೆ ಏನು ಭೇದ ನೋಡೋದಿಲ್ಲ ನಾನು. ನೀನು ಥರ ನನ್ನ ತಂದೆ ಥರ, ನಾನು ನಿನ್ನ ಮಗನ ಥರ. ಸೊ ಮಗ ಏನಾದರೂ ತಪ್ಪು ಮಾಡಿದರೆ ತಂದೆ ಸ್ವಲ್ಪ ಏನಾದರೂ ಪನಿಷ್ಮೆಂಟ್ ಕೊಡ್ತಾರೆ, ರೈಟ್? ಆದರೆ ನೀನು ನನ್ನ ಪಾಲಕ, ತಂದೆ ಮಗನ ಪಾಲನೆ ಮಾಡಬೇಕು. ಆದರೆ ಪಾಲಕನೇ ಇಷ್ಟೊಂದು ಕ್ರೂರವಾಗಿ ಪನಿಷ್ಮೆಂಟ್ ಕೊಟ್ಟರೆ ಅದು ಸೂಕ್ತವಲ್ಲ. ಪಾಲಕ ಇವರನ್ನು ಕ್ಷಮಿಸಬೇಕು ಅಂತ ರಘುನಾಥ್ ದಾಸ್ ಗೋಸ್ವಾಮಿ ಹೇಳ್ತಾರೆ, ರೈಟ್? ನೀನು ತುಮಿ ಸರ್ವಶಾಸ್ತ್ರ ಜಾನ ಜಿಂದಾ ಪೀರ ಪ್ರಾಯ. ನೀನು ಎಲ್ಲ ಶಾಸ್ತ್ರವನ್ನು ತಿಳಿದವನು, ನೀನು ಲಿವಿಂಗ್ ಸೇಂಟ್, ನೀನು ಜೀವಂತವಾಗಿರೋ ಒಂದು ಮಹಾಪುರುಷ ಅಂತ ಈ ರೀತಿ ಸೂಕ್ತವಾದ ವಾಕ್ಯಗಳಲ್ಲಿ ಅವರು ಅವರ ಗುಣಗಾನವನ್ನು ಮಾಡ್ತಾರೆ. ಇದನ್ನು ಕೇಳಿ ಮುಸ್ಲಿಂ ಚೌಧರಿ, ಅವನ ಹೆಸರು ಚೌಧರಿ ಅಂತ ಇತ್ತು, ಅವನ ಹೃದಯ ಕರಗೋಗ್ಬಿಡುತ್ತೆ. ಹೃದಯ ಕರಗಿ ಕಣ್ಣಲ್ಲಿ ನೀರು ಬರುತ್ತೆ. ರಘುನಾಥ್ ದಾಸ್, ನಿನ್ನ ಮನಸ್ಸು ಎಷ್ಟು ಶುದ್ಧವಾಗಿದೆ. ನಾನು ಈ ದಿನ ನಿನ್ನನ್ನು ನನ್ನ ಮಗನಾಗಿ ಒಪ್ಕೊತೀನಿ. ಸೊ ನಿನ್ನನ್ನು ರಿಲೀಸ್ ಮಾಡ್ತೀನಿ, ನೀನು ಏನು ಚಿಂತೆ ಮಾಡಬೇಡ. ಆದರೆ ಇದು ಪ್ರಾಬ್ಲಮ್ ಏನಿದೆಯಲ್ಲ, ನೀನು ಸಾಲ್ವ್ ಮಾಡು. ನೀನು ನಿನ್ನ ದೊಡ್ಡಪ್ಪ ಮತ್ತು ನನ್ನ ಮಧ್ಯೆ ಒಂದು ಮೀಟಿಂಗ್ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡು ಅಂತ. ಆಗ ರಘುನಾಥ್ ದಾಸ್ ಗೋಸ್ವಾಮಿ ಹಿರಣ್ಯ ಮುಜುಮ್ದಾರನ್ನು ಕರೆದು ಇವ್ರ ಜೊತೆ ಭೇಟಿ ಮಾಡಿಸಿ, ಒಪ್ಪಂದವನ್ನು ಮಾಡಿಸಿ ಎಲ್ಲ ಸೆಟಲ್ ಮಾಡಿಬಿಡ್ತಾರೆ. ಮ್ಯಾಟ್ರ್ ಇಶ್ಯೂ ಸೆಟಲ್ ಆಯಿತು. ಸೊ ಈ ರೀತಿ ವ್ಯವಹಾರವನ್ನು ನೋಡಿ ತಂದೆಗೆ ತುಂಬ ಖುಷಿ ಆಯಿತು, ನನ್ನ ಮಗ ಮನೆ ಜವಾಬ್ದಾರಿನ ಚೆನ್ನಾಗಿ ತೊಗೊತಾ ಇದ್ದಾನೆ ಅಂತ. ಆಗ ಸೆಕ್ಯೂರಿಟಿನ ಸ್ವಲ್ಪ ಕಮ್ಮಿ ಮಾಡಿದರು. ಸೆಕ್ಯೂರಿಟಿ ಗಾರ್ಡ್ಸ್ ಬೇಕಿಲ್ಲ, ಈಗ ಮಗನಿಗೆ ಈ ನಮ್ಮ ಮನೆಯಲ್ಲಿ ಆಸಕ್ತಿ ಹುಡ್ತಾ ಇದೆ, ಸೊ ಸೆಕ್ಯೂರಿಟಿನ ಕಮ್ಮಿ ಮಾಡಿಬಿಡ್ತಾರೆ. ಆಗ ರಘುನಾಥ್ ದಾಸ್ ಸೆಕ್ಯೂರಿಟಿ ಕಮ್ಮಿ ಮಾಡಿದಾಗ ಮತ್ತೆ ಓಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಮತ ರಘುನಾಥೇರ ವತ್ಸರೇಕ ಗೇಲ. 1 ವರ್ಷದ ನಂತರ ಚೈತನ್ಯ ಮಹಾಪ್ರಭುಗಳೇ ಭೇಟಿಯಾಗಿದ್ದು 1 ವರ್ಷದ ಹಿಂದೆ. ಅವರು 1 ವರ್ಷ ಚೆನ್ನಾಗಿ ಮನೆಯಲ್ಲಿ ಅವರು ವಿಷಯ ಆಸಕ್ತಿ ಇರೋ ಥರ ಅವರು ನಡ್ಕೊಂಡಿದ್ರು. 1 ವರ್ಷದ ನಂತರ ಅವರು ಮತ್ತೆ ಓಡಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ದ್ವಿತೀಯ ವತ್ಸರೆ ಪಲಾಯಿತೆ ಮನ ಕೈಲ. ರಾತ್ರಿ ಉಠಿ ಏಕೇಲ ಚಲೀಲ ಪಲಾಯ. ದೂರ ಹೈತೆ ಪೀತ ತಾರೆ ಆನಿಲ ಧರಿಯ. ಮಧ್ಯರಾತ್ರಿಯಲ್ಲಿ ಎದ್ದು ರಘುನಾಥ್ ದಾಸ ಮನೇನ ಬಿಟ್ಟು ಹೋಗ್ಬಿಡ್ತಾನೆ. ತಂದೆ ಗೊತ್ತಾಗದೆ ತಂದೆ ಮತ್ತೆ ಸೆಕ್ಯೂರಿಟಿಯನ್ನು ಕಳಿಸಿ ಅವರನ್ನು ಮತ್ತೆ ಹಿಡ್ಕೊಂಡ್ಬರ್ತಾರೆ. ಮತ್ತೆ ಬಾರ್ ಪಲಾಯ, ಪದೇ ಪದೇ ಓಡೋಗ್ತಾ ಇದ್ದ ಮಧ್ಯರಾತ್ರಿಯಲ್ಲಿ ಮನೆ ಬಿಟ್ಟು. ಯಾಕೆಂದರೆ ಅಷ್ಟೊಂದು ಆಸಕ್ತಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ, ಅಲ್ಲಿ ಹೋಗಬೇಕು, ಅವರ ಸೇವೆ ಮಾಡಬೇಕು ಅಂತ ಅವರ ಇಚ್ಛೆ. ಆಗ ತಾಯಿ ಒಂದು ದಿನ ಗೋರ್ಧನ್ ಮುಜುಮ್ದಾರಿಗೆ ಹೇಳ್ತಾರೆ, ಪುತ್ರ ಬಾತುಲ ಹೈಲ ಈ ಹಾಯ ರಾಕಹ ಬಾಂಧಿಯ. ಇವರನ್ನು ಕಟ್ಟಿ ಹಾಕು ಅಂತ. ಒಂದು ಮನೆಯಲ್ಲಿ ಒಂದು ಪಿಲ್ಲರ್ಗೆ ಅವ್ರ ಕೈ ಕಾಲನ್ನು ಕಟ್ಟಿ ಅಲ್ಲೇ ಇಟ್ಕೊಂಬಿಡಿ, ಓಡೋಗ್ಬಾರ್ದು ಇವನು ಅಂತ. ಆಗ ತಂದೆ ಹೇಳ್ತಾನೆ, ಇಂದ್ರ ಸಮ ಐಶ್ವರ್ಯ ಸ್ತ್ರೀ ಅಪ್ಸರಾ ಸಮ. ನಮ್ಮ ಮನೆಯಲ್ಲಿ ಐಶ್ವರ್ಯ ಹೇಗೆ ಇದೆ? ಇಂದ್ರ ಸಮ ಐಶ್ವರ್ಯವಿದೆ. ಮತ್ತು ರಘುನಾಥ್ ದಾಸನ ಪತ್ನಿ, ಅವಳ ಸೌಂದರ್ಯ ಅಪ್ಸರ ಸಮವಾಗಿದೆ. ಇಷ್ಟೆಲ್ಲ ಸಂಪತ್ತು ಇದ್ದರೂ ಕೂಡ
ಈ ಸಂಪತ್ತು ಅವನನ್ನು ಬಂಧಿತವಾಗಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಈ ಹಗ್ಗದಿಂದ ಹೇಗೆ ಕಟ್ಟೋಕ್ಕೆ ಸಾಧ್ಯ ಅಂತ ತಂದೆ ಹೇಳ್ತಾನೆ. ಯಾಕಂದರೆ ಈ ಜಗತ್ತಿನಲ್ಲಿ ಅತಿ ಮೋಹ ಅಂದರೆ ಧನ, ಸಂಪತ್ತು, ಅದರಿಂದ ಜನರು ಆಕರ್ಷಿತವಾಗ್ತಾರೆ. ಅದಕ್ಕೆ ಸಂಪತ್ತನ್ನು ಕೊಡುವುದು ತುಂಬ ಕಷ್ಟ, ರೈಟ್. ಸಂಪತ್ತನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋದು ತುಂಬ ಕಷ್ಟ, ಯಾಕಂದರೆ ಅದರಲ್ಲಿ ಅಷ್ಟೊಂದು ಆಸಕ್ತಿ ಇರುತ್ತೆ, ಕಷ್ಟಪಟ್ಟು ದುಡಿದಿರೋ ಸಂಪತ್ತು, ರೈಟ್. ಮತ್ತು ಇನ್ನೊಂದು ಸ್ತ್ರೀ ಪುರುಷರ ಮಧ್ಯೆ ಇರೋ ಸಂಬಂಧ, ಅದು ತುಂಬ ಮಹಾನ್ ಆಕರ್ಷಣೆ. ಸೊ ಈ ಜಗತ್ತಿಗೆ ಮೈಥುನ ಆಗಾರ ಅಂತ ಕರೀತಾರೆ. ಈ ಜಗತ್ತು ಒಂದು ಜೈಲಿನ ಹಾಗೆ. ಜೈಲಲ್ಲಿ ಒಬ್ಬ ಕ್ರಿಮಿನಲ್ಗೆ ಅವನ ಕೈಯಲ್ಲಿ ಕೈಯನ್ನು ಕಟ್ಟಿರ್ತಾರೆ, ಅಥವಾ ಕಾಲಿಗೆ ಒಂದು ಸರಪಳಿಯನ್ನು ಕಟ್ಟಿರ್ತಾರೆ, ಕೈಗೆ ಸರಪಳಿಯನ್ನು ಕಟ್ಟಿರ್ತಾರೆ. ಆದರೆ ಈ ಜಗತ್ತಿನಲ್ಲಿ ಅದು ಕಟ್ಟಬೇಕಾಗಿಲ್ಲ, ಅದು ಹೃದಯದಲ್ಲೇ ಒಂದು ಗ್ರಂಥಿ ಇದೆ, ಅದು ಕಟ್ಟಿಬಿಡುತ್ತಂತೆ. ಅದಕ್ಕೆ ಹೃದಯ ಗ್ರಂಥಿ ಅಂತ ಕರೀತಾರೆ. ಅದು ಮೈಥುನ, ಸ್ತ್ರೀ ಪುರುಷರ ಮಧ್ಯೆ ಇರುವ ಪರಸ್ಪರ ಆಕರ್ಷಣೆ, ಅದು ಹೃದಯ ಗ್ರಂಥಿ. ಅದು ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಅದನ್ನು ಬಿಡೋದಕ್ಕೆ ಕಷ್ಟ. ಅದಕ್ಕೆ ರಘುನಾಥ ದಾಸ್ ಗೋಸ್ವಾಮಿಗೆ ಅವರ ಹತ್ರ ಇಷ್ಟು ಐಶ್ವರ್ಯವಿತ್ತು, ಇಂದ್ರನ ಸಮ, ಮತ್ತು ಸ್ತ್ರೀ ಅಪ್ಸರ ಥರ ಇದ್ದಳು, ಆದರೂ ಕೂಡ ಅವರನ್ನು ಕಟ್ಟ ಹಾಕೋದಕ್ಕೆ ಇದರಿಂದ ಸಾಧ್ಯವಾಗಲಿಲ್ಲ. ಈ ಹಗ್ಗದಿಂದ ಹೇಗೆ ಕಟ್ಟೋದಕ್ಕೆ ಸಾಧ್ಯ, ಬಿಟ್ಬಿಡೋಣ ಅಂತ ಅವರು ಕಟ್ಟ ಹಾಕೋದಿಲ್ಲ. ಸೊ ಇವನ ಮೇಲೆ ತಂದೆ ಹೇಳ್ತಾರೆ, ರಘುನಾಥ ದಾಸನ ಮೇಲೆ ಚೈತನ್ಯ ಮಹಾಪ್ರಭುಗಳ ಕೃಪೆಯಾಗಿದೆ. ಚೈತನ್ಯ ಚಂದ್ರೇರ ಕೃಪ ಹಾಯಚ ಇಹಾರೆ, ಚೈತನ್ಯ ಚಂದ್ರೇರ ಬಾತುಲ ಕೆ ರಾಖಿಕೆ ಪಾರೆ. ಯಾರ ಮೇಲೆ ಚೈತನ್ಯ ಮಹಾಪ್ರಭುಗಳ ಸ್ಪೆಷಲ್ ಅನುಗ್ರಹವಾಗಿದೆಯೋ ಅವರನ್ನು ಕಟ್ಟಿ ಹಾಕಿ ಏನು ಪ್ರಯೋಜನ ಅಂತ ಹೇಳಿ ಅವರನ್ನು ಕಟ್ಟಿ ಹಾಕೋದಿಲ್ಲ. ಸೊ ಮಾರನೇ ದಿನ ನಿತ್ಯಾನಂದ ಪ್ರಭುಗಳು ಹತ್ತಿರ ಬಂದಿದ್ದರು. ಅವರು ಪಾನಿಹಾಟಿ ಅಂತ ಒಂದು ಜಾಗ ಇದೆ ಬೆಂಗಾಲಲ್ಲಿ, ಅದು ಗಂಗಾ ನದಿಯ ತಟದಲ್ಲಿ ಆ ಊರಿದೆ, ಪಾನಿಹಾಟಿ ಅಂತ. ಸೊ ಅಲ್ಲಿ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು ಅವರ ಭಕ್ತರ ಜೊತೆಯಲ್ಲಿ ಇರ್ತಾಯಿದ್ರು. ಸೊ ರಘುನಾಥ ದಾಸ ನಿತ್ಯಾನಂದ ಪ್ರಭುಗಳ ಹತ್ರ ಹೋಗಿ ಭೇಟಿಯಾಗೋಣ ಅಂತ ಅವರು ಹೋಗ್ತಾರೆ. ನಿತ್ಯಾನಂದ ಪ್ರಭುಗಳು ಗಂಗಾ ನದಿಯ ತಟದಲ್ಲಿ ಒಂದು ವೃಕ್ಷದ ಕೆಳಗೆ ಒಂದು ಕಲ್ಲಿನ ಮೇಲೆ, ಅವರು ವೇದಿಕೆ ಮೇಲೆ ಅವರು ಕೂತಿದ್ರು. ಒಂದು ಕಲ್ಲಿನ ವೇದಿಕೆ ಇತ್ತು, ಅದರ ಮೇಲೆ ನಿತ್ಯಾನಂದ ಪ್ರಭುಗಳು ಕೂತಿದ್ರು. ಕೋಟಿ ಸೂರ್ಯೋದಯ ಕರೆ, ನಿತ್ಯಾನಂದ ಪ್ರಭುಗಳಲ್ಲಿ ಒಂದು ಕೋಟಿ ಕೋಟಿ ಸೂರ್ಯಗಳು ಪ್ರಕಾಶವಾಗ್ತಿರುವ ಥರ ಒಂದು ಪ್ರಕಾಶ ಅವರಿಂದ ಬರ್ತಾ ಇತ್ತಂತೆ, ಅಷ್ಟು ತೇಜೋಮಯವಾಗಿದ್ದರು. ಕೆಳಗಡೆ ನಿತ್ಯಾನಂದ ಪ್ರಭುಗಳ ಕೆಳಗಡೆ ಅವರ ಆಶ್ರಯದಲ್ಲಿ ಸಾವಿರಾರು ಭಕ್ತರು ಕೂತಿದ್ರಂತೆ. ಮತ್ತು ನಿತ್ಯಾನಂದ ಪ್ರಭುಗಳ ಜೊತೆ ವೇದಿಕೆ ಮೇಲೆ ಕೂಡ ಕೆಲವು ವಿಶೇಷ ಭಕ್ತರು ಕೂತಿದ್ದರು. ರಘುನಾಥ ದಾಸ ದೂರದಿಂದ ನಿತ್ಯಾನಂದ ಪ್ರಭುಗಳನ್ನು ನೋಡ್ತಾನೆ. ನಿತ್ಯಾನಂದ ಪ್ರಭುಗಳನ್ನು ನೋಡಿ ದೂರದಿಂದನೇ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ಈ ಪ್ರಣಾಮ ಮಾಡಿದಾಗ ಭಕ್ತರು ಹೇಳ್ತಾರೆ, ನಿತ್ಯಾನಂದ ಪ್ರಭು ಅಲ್ಲಿ ನೋಡಿ ದೂರ ರಘುನಾಥ ದಾಸ್ ಗೋಸ್ವಾಮಿ, ರಘುನಾಥ ದಾಸ ನಿಮಗೆ ಪ್ರಣಾಮ ಮಾಡ್ತಾ ಇದ್ದಾನೆ ಅಂತ. ನಿತ್ಯಾನಂದ ಪ್ರಭು ಹೇಳ್ತಾರೆ, ಓ ಅಷ್ಟು ದೂರದಿಂದ ಮಾಡ್ತಾ ಇದ್ದಾನ, ಕರಿ ಅವರನ್ನು, ಅವನನ್ನು ಕರ್ಕೊಂಬನ್ನಿ ಅಂತ. ಆದರೆ ರಘುನಾಥ ದಾಸ ಬರೋದಕ್ಕೆ ಅಷ್ಟು ಸಂಕೋಚ ಪಡ್ತಾನೆ, ಬರೋದಿಲ್ಲ. ನಿತ್ಯಾನಂದ ಪ್ರಭು ಹೇಳ್ತಾರೆ, ಅಷ್ಟು ದೂರದಿಂದ ನೀನು ಪ್ರಣಾಮ ಮಾಡ್ತಾ ಇದೆಯಾ, ನೀನು ಕಳ್ಳರು ಮಾತ್ರ ದೂರ ಇರ್ತಾರೆ, ರೈಟ್. ಸೊ ನೀನು ಕಳ್ಳನಾಗಿದೆಯಾ, ಅದಕ್ಕೆ ನಾನು ನಿನಗೆ ಸೂಕ್ತವಾದ ಒಂದು ಪನಿಷ್ಮೆಂಟ್ ನಿನಗೆ ಕೊಡ್ತೀನಿ ಅಂತ ನಿತ್ಯಾನಂದ ಪ್ರಭು ಹೇಳ್ತಾರೆ, ನಿನಗೆ ದಂಡ ಕೊಡಬೇಕು ಅಂತ. ಆಗ ನಿತ್ಯಾನಂದ ಪ್ರಭುಗಳು ಅವರನ್ನು ಎಳ್ಕೊಂಡು ಬಂದು ಅವರ ರಘುನಾಥ ದಾಸ ಅವರ ಪಾದಗಳಲ್ಲಿ ನಮಸ್ಕರಿಸ್ತಾನೆ. ನಿತ್ಯಾನಂದ ಪ್ರಭುಗಳು ಅವರ ಪಾದವನ್ನು ರಘುನಾಥ ದಾಸನ ತಲೆ ಮೇಲಿಡ್ತಾರೆ, ಅವರ ವಿಶೇಷ ಅನುಗ್ರಹವನ್ನು ಕೊಡ್ತಾರೆ. ಈ ರೀತಿ ಅನುಗ್ರಹ ಸಿಕ್ಕಾಗ ರಘುನಾಥ ದಾಸಿಗೆ ತುಂಬ ಆನಂದವಾಗುತ್ತೆ. ಆಗ ನಿತ್ಯಾನಂದ ಪ್ರಭು ಹೇಳ್ತಾರೆ, ನಿನಗೆ ಇನ್ನೊಂದು ಪನಿಷ್ಮೆಂಟ್ ಕೊಡ್ತೀನಿ, ನೀನು ದದಿ ಚೀಡ ಭಕ್ಷಣ ಕರಹ ಮೊರಗಣೆ,
ನೀನು ಎಲ್ಲರಿಗೂ ಒಂದು ಫೀಸ್ಟ್ ಕೊಡಬೇಕು, ಎಲ್ಲರಿಗೂ ನೀನು ಊಟ ಹಾಕಬೇಕು ಅಂತ. ಅದು ಎಂಥದ್ದು? ಚೀಡಾದಹಿ, ಅವಲಕ್ಕಿ ಮತ್ತು ಮೊಸರು ಮತ್ತು ಹಾಲಿನಿಂದ ಮಾಡಿರೋ ಒಂದು ವಿಶೇಷ ವ್ಯಂಜನವನ್ನು ನೀನು ತಯಾರಿಸಿ ಎಲ್ಲರಿಗೂ ಹಂಚಬೇಕು ಅಂತ. ಅಲ್ಲಿ ಸಾವಿರ ಭಕ್ತರಿದ್ದರು. ಸೊ ಅದಕ್ಕೆ ತುಂಬ ದುಡ್ಡು ಎಲ್ಲ ಬೇಕಾಗುತ್ತೆ, ರೈಟ್? ಆಗ ರಘುನಾಥದಾಸಿಗೆ ತುಂಬ ಆನಂದವಾಯಿತು, ಈ ರೀತಿ ನಿತ್ಯಾನಂದ ಪ್ರಭುಗಳು ನನಗೆ ಒಂದು ಸೇವೆ ಕೊಡ್ತಾ ಇದ್ದಾರೆ ಅಂತ. ಸೊ ರಘುನಾಥದಾಸ ತಕ್ಷಣ ಪಕ್ಕದಲ್ಲಿರುವ ಹಳ್ಳಿಗೆ ಹೋಗಿ ಅಲ್ಲಿಂದ ಅಂಗಡಿಯಲ್ಲಿರುವ ಎಲ್ಲ ಅವಲಕ್ಕಿಯನ್ನು, ಹಾಲು, ಮೊಸರು ಮತ್ತು ಬಾಳೆಹಣ್ಣು ಈ ರೀತಿ ಎಲ್ಲ ಪದಾರ್ಥಗಳನ್ನು ತಂದು ಅಲ್ಲಿ ಸುಮಾರು 200 ಅಥವಾ 400 ಮಡಿಕೆಗಳನ್ನ ತರ್ತಾರೆ, ಚಿಕ್ಕ ಮಡಿಕೆಗಳನ್ನ. ಮತ್ತು ಒಂದು 5 ಅಥವಾ 7 ದೊಡ್ಡ ಮಡಿಕೆಗಳನ್ನು ತರ್ತಾರೆ, ದೊಡ್ಡ ಮಡಿಕೆಗಳನ್ನು. ಸೊ ಅದರಲ್ಲಿ ಅವಲಕ್ಕಿಯನ್ನು ಬಿಸಿ ಹಾಲಿನಲ್ಲಿ ನೆನೆಸ್ತಾರಂತೆ. ಸೊ ಈ ರೀತಿ ನೆನೆ ಇಟ್ಟು ನಂತರ ಅದನ್ನು 2 ಭಾಗ ಮಾಡಿ, ಒಂದು ಭಾಗವನ್ನು ಕಂಡೆನ್ಸ್ಡ್ ಮಿಲ್ಕ್ ಅಂದರೆ ಕಂಡೆನ್ಸ್ ಆಗಿರೋ ಹಾಲು, ರೈಟ್, ಅದರಲ್ಲಿ ಮಿಕ್ಸ್ ಮಾಡಿ ಅದರ ಜೊತೆ ಅರ್ಧ ಭಾಗವನ್ನು ಮೊಸರು, ಸಕ್ಕರೆ ಮತ್ತು ಬಾಳೆಹಣ್ಣು ಅದರಲ್ಲಿ ಮಿಕ್ಸ್ ಮಾಡ್ತಾರೆ. ಇನ್ನೊಂದು ಅರ್ಧ ಭಾಗವನ್ನು ಅವರು ಮೊಸರು, ಸಕ್ಕರೆ, ತುಪ್ಪ, ಕರ್ಪೂರ ಮತ್ತು ಒಂದು ಸ್ಪೆಷಲ್ ಬನಾನಾ ಸಿಗುತ್ತೆ, ಅದರ ಹೆಸರು ಚಂಪಾಕಲಿ ಅಂತ. ಚಂಪಾಕಲಿ ಅಂದರೆ ಚಿಕ್ಕ ಏಲಕ್ಕಿ ಬಾಳೆಹಣ್ಣು ಹೇಗಿದೆಯಲ್ಲ ಆ ರೀತಿಯೇ ಕಾಣುತ್ತೆ ಅದು. ಸೊ ಅದನ್ನು ಮಿಕ್ಸ್ ಮಾಡ್ತಾರೆ. ಸೊ ಈ 2 ಭಾಗ ಮಾಡಿ, ಸೊ 2 ಭಾಗ, ಒಂದು ಕಂಡೆನ್ಸ್ಡ್ ಮಿಲ್ಕ್ ಅಂದರೆ ಹಾಲಿನಲ್ಲಿ, ಇನ್ನೊಂದು ಮೊಸರಿನಲ್ಲಿ. ಸೊ ಈ ರೀತಿ ಮಾಡಿದೆ. ಸೊ ಈ ರೀತಿ ಚಂಪಾಕಲಿ ಮಾಡ್ತಾರೆ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, ಯಾಕೆಂದರೆ ಇವತ್ತೆಲ್ಲರೂ ಮಾಡಬೇಕಲ್ಲ ಮನೆಯಲ್ಲಿ. ಚೈತನ್ಯ ಚರಿತಾಮೃತದಲ್ಲಿ ಕೊಟ್ಟಿದ್ದ ಪ್ರಕಾರ ಮಾಡ್ಬೋದು. ಸೊ ಒಂದು ಅರ್ಧ ಭಾಗವನ್ನು ಮೊಸರು, ಸಕ್ಕರೆ ಮತ್ತು ಬಾಳೆಹಣ್ಣು, ಮತ್ತು ಇನ್ನೊಂದು ಅರ್ಧ ಭಾಗವನ್ನು ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಚಂಪಾಕಲಿ ಅಂದರೆ ಏಲಕ್ಕಿ ಬನಾನ ಥರ ಇರುತ್ತೆ ಅದು, ಆ ಬಾಳೆಹಣ್ಣು, ಸಕ್ಕರೆ, ತುಪ್ಪ ಮತ್ತು ಕರ್ಪೂರ. ಸೊ ಈ 2 ರೀತಿ ಮಾಡಿ ರಘುನಾಥ ದಾಸ ಪ್ರತಿಯೊಬ್ಬರಿಗೂ 2 ಮಡಿಕೆಯನ್ನು ಕೊಡ್ತಾರೆ. ಫಸ್ಟು ನಿತ್ಯಾನಂದ ಪ್ರಭುಗಳಿಗೆ ಕೊಡ್ತಾರೆ, ನಂತರ ಬೇರೆ ಅವರ ನಿತ್ಯಾನಂದ ಪ್ರಭುಗಳ ಪಾರ್ಷದರಿಗೆ ಅವರು ಹಂಚ್ತಾರೆ. ಸೊ ಅವರ ಪಾರ್ಷದರ ಹೆಸರು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಿತ್ಯಾನಂದ ಪ್ರಭುಗಳ ಜೊತೆ ವೇದಿಕೆ ಮೇಲೆ ರಾಮದಾಸ, ಸುಂದರಾನಂದ, ಗದಾಧರದಾಸ, ಮುರಾರಿ, ಕಮಲಾಕರ, ಸದಾಶಿವ, ಪುರಂದರ, ಧನಂಜಯ, ಜಗದೀಶ, ಪರಮೇಶ್ವರದಾಸ, ಮಹೇಶ, ಗೌರಿದಾಸ, ಹೋಡ ಕೃಷ್ಣದಾಸ ಇವರೆಲ್ಲರೂ ಇದ್ದರು. ಮತ್ತು ಉದ್ಧಾರಣ ದತ್ತ ಠಾಕೂರ್ ಮತ್ತು ಹಲವಾರು ನಿತ್ಯಾನಂದ ಪ್ರಭುಗಳ ಭಕ್ತರು ಅಲ್ಲಿ ಸೇರಿದರು. ಸೊ ಅವರಿಗೆ ಫಸ್ಟು ಕೊಡ್ತಾರೆ, ನಂತರ ಉಳಿದ ಸಾವಿರಾರು ಭಕ್ತರಿಗೂ ಕೂಡ ಹಂಚ್ತಾರೆ. ಸೊ ಅಲ್ಲಿ ಹೇಳಿದ ಪ್ರಕಾರ 20 ಸೇವಕರು ಪ್ರಸಾದಂ ಸರ್ವಿಂಗ್ ಮಾಡ್ತಾಯಿದ್ದಾರಂತೆ. ಪ್ರಸಾದ ಮಡಿಕೆಗಳನ್ನು ಹಂಚ್ತಾಯಿದ್ರು 20 ಭಕ್ತರು. ಸೊ ಈ ರೀತಿ ಎಲ್ಲರಿಗೂ ಕೈಯಲ್ಲಿ ಚೀಡಾದಹಿ ಸಿಕ್ತು. ಆಗ ಕೆಲವು ಭಕ್ತರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಸಿಕ್ತು ನಿತ್ಯಾನಂದ ಪ್ರಭು ಜೊತೆ. ಕೆಲವರು ಗಂಗಾ ತಟದ ಮೇಲೆ ಕೂತ್ಕೊಂಡ್ರು, ತಟದಲ್ಲಿ. ಕೆಲವೊಬ್ಬರಿಗೆ ಕೂಡೋಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಅವರು ಮಡಿಕೆಯನ್ನು ತೊಗೊಂಡು ಗಂಗಾ ನದಿಯಲ್ಲಿ ಅವ್ರು ನಿಂತಿದ್ರಂತೆ. ಅರ್ಧ ಭಾಗ ನೀರಲ್ಲಿದೆ, ಅರ್ಧ ಭಾಗ ಹಿಂಗೆ ಕೈಯಲ್ಲಿ ಮಡಿಕೆ ಇಟ್ಕೊಂಡು ಅವ್ರು ನಿಂತಿದ್ದಾರೆ, ಅಲ್ಲಿ ಅವರು ತಿಂತಾಯಿದ್ದಾರೆ. ಸೊ ಈ ರೀತಿ ಎಲ್ಲರೂ ಈ ರಘುನಾಥ ದಾಸ್ ಗೋಸ್ವಾಮಿನ ಕೊಟ್ಟಿರುವ ಚೀಡಾದಹಿಯನ್ನು ಅವರು ಸ್ವೀಕರಿಸ್ತಾರೆ. ಆ ಸಮಯದಲ್ಲಿ ನಿತ್ಯಾನಂದ ಪ್ರಭು ತಮ್ಮ ಮನಸ್ಸಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೆನೆಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಕ್ಷಣ ಅಲ್ಲಿ ಅವತರಿಸ್ತಾರೆ ಅವರ ಮಧ್ಯದಲ್ಲಿ. ಎಲ್ಲರಿಗೂ ಕಾಣೋದಿಲ್ಲ, ಕೆಲವು ವಿಶೇಷ ಭಕ್ತರಿಗೆ ಮಾತ್ರ ಅವರು ಕಾಣಿಸ್ಕೊಳ್ತಾರೆ. ಸೊ ಆಗ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭುಗಳಿಗೆ ಆ ಚೀಡಾದಹಿಯನ್ನು ತಿನ್ನಿಸ್ತಾರಂತೆ. ಹೀಗೆ
ಆದರೆ ಯಾರಿಗೂ ಗೊತ್ತಾಗಲಿಲ್ಲ ನಿತ್ಯಾನಂದ ಪ್ರಭು ಏನು ಮಾಡ್ತಾಯಿದ್ದಾರೆ ಅಂತ. ಕೆಲವು ವಿಶೇಷ ಭಕ್ತರಿಗೆ ಮಾತ್ರ ಈ ಒಂದು ಲೀಲೆ ಕಾಣ್ತಾ ಇತ್ತು. ಚೈತನ್ಯ ಮಹಾಪ್ರಭುಗಳು ಕೂಡ ಅವರ ಮಡಿಕೆಯಿಂದ ಚೀಡ ದಹಿಯನ್ನು ನಿತ್ಯಾನಂದ ಪ್ರಭುಗಳಿಗೆ ತಿನ್ನಿಸ್ತಾರೆ. ಈ ರೀತಿ ಪರಸ್ಪರ ಅವರು ಈ ಚೀಡ ದಹಿ ಆಸ್ವಾದನೆಯನ್ನು ಅವರು ಮಾಡ್ತಾಯಿದ್ರು. ರೈಟ್. ಸೊ ಈ ರೀತಿ ಇಬ್ಬರು ನಗನಗ್ತಾ ಮತ್ತು ವೈಷ್ಣವರ ಮಧ್ಯದಲ್ಲಿ ನಡೆದಾಡ್ತಾ ಗೌರನಿತಾಯಿ ಅವರು ಈ ಚೀಡ ದಹಿನ ತಿಂತಾಯಿದ್ರಂತೆ. ಸೊ ಆ ಸಮಯದಲ್ಲಿ ನಿತ್ಯಾನಂದರು ಹೇಳ್ತಾರೆ, ಹರಿ ಬೋಲೋ ಅಂತ. ಎಲ್ಲರೂ ಹರಿ 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 ಅಂತ ಹರಿಯ ನಾಮವನ್ನು ಸ್ಮರಿಸುತ್ತಾ ನೀವು ಚೀಡದಹಿನ ತಿನ್ನಿ ಅಂತ. ಆಗ ಎಲ್ಲರೂ ಹರಿ ಹರಿ ಧ್ವನಿ ಎಲ್ಲ ಕಡೆ ಕೇಳಿಸುತ್ತೆ. ಎಲ್ಲ ಭಕ್ತರು ಹರಿ ಹರಿ ಅಂತ ಹೇಳ್ತಾ ಹೇಳ್ತಾ ಅವರು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಈ ದೃಶ್ಯ ಹೇಗಿತ್ತಂದರೆ, ಕೃಷ್ಣ ಲೀಲೆಯಲ್ಲಿ ಕೃಷ್ಣ ಮತ್ತು ಬಲರಾಮ ಯಮುನಾ ತಟದ ಪಕ್ಕದಲ್ಲಿ ತಮ್ಮ ಗೋಪವೃಂದದ ಜೊತೆ ಕೂತ್ಕೊಂಡು ಅವರು ಹೇಗೆ ಪುಲಿನ ಭೋಜನ ಮಾಡ್ತಾಯಿದ್ರು, ಆ ರೀತಿ ಅದೇ ಒಂದು ಲೀಲೆ ಇಲ್ಲಿ ರಿಪೀಟ್ ಆಗ್ತಾ ಇರೋ ಥರ ಕಾಣ್ತಾಯಿತ್ತು. ಅದೇ ಕೃಷ್ಣ ಬಲರಾಮ ಶ್ರೀ ಚೈತನ್ಯ ಮತ್ತು ನಿತ್ಯಾನಂದ ರೂಪದಲ್ಲಿದ್ದಾರೆ. ಮತ್ತು ಎಲ್ಲ ಗೋಪಗಣರು ಅವರು ಅಲ್ಲಿ ಇದ್ದಾರೆ. ರಾಮದಾಸ್ ಅವರೆಲ್ಲರೂ ಕೃಷ್ಣ ಲೀಲೆಯಲ್ಲಿ ಗೊಲ್ಲರು. ಸೊ ಆ ಒಂದು ನೆನಪು ಎಲ್ಲ ಭಕ್ತರಿಗೆ ಆಯಿತು. ಸೊ ಅದರಿಂದ ಇನ್ನೂ ಸ್ವಲ್ಪ ಆನಂದ ಅವರದ್ದು ಹೆಚ್ಚುತ್ತಾನೇ ಇತ್ತು. ಆ ಸಮಯದಲ್ಲಿ ಅಕ್ಕಪಕ್ಕದಲ್ಲಿರುವ ಹಳ್ಳಿಗಳು ಕೂಡ ಸುದ್ದಿ ಕೇಳಿಬಂತು, ಈ ರೀತಿ ಇಲ್ಲಿ ಉತ್ಸವ ಆಗ್ತಾಯಿದೆ ಅಂತ. ಅವರು ತಮ್ಮ ಅಂಗಡಿಯಿಂದ ಎಲ್ಲ ಪದಾರ್ಥಗಳನ್ನು ತರ್ತಾರೆ, ಎಲ್ಲ ಸಾಮಗ್ರಿಗಳನ್ನು ತರ್ತಾರೆ. ಆಗ ರಘುನಾಥ ದಾಸ್ ಗೋಸ್ವಾಮಿ ಅದನ್ನು ಖರೀದಿಸಿ ಅದರಿಂದ ಮತ್ತೆ ಚೀಡದಹಿ ಮಾಡಿ ಅವರಿಗೆ ತಿನ್ನಿಸ್ತಾರಂತೆ. ಮತ್ತು ಹಲವಾರು ಭಕ್ತರಿಗೂ ಮತ್ತು ಊರಿನವ್ರಿಗೂ ಕೂಡ ಸುದ್ದಿ ಸಿಕ್ತು. ಅವರು ಬರ್ತಾಯಿದ್ರು. ಯಾರ್ಯಾರು ಬಂದರೋ ಎಲ್ಲರಿಗೂ ರಘುನಾಥ ದಾಸ್ ಗೋಸ್ವಾಮಿ ಈ ಚೀಡದಹಿಯನ್ನು ಹಂಚ್ತಾ ಇದ್ರಂತೆ. ಸೊ ಎಲ್ಲರಿಗೂ ಈ ಚೀಡದಹಿ ತಿಂದು ತುಂಬ ಆನಂದವಾಯಿತು. ಸೊ ಈ ರೀತಿ ನಿತ್ಯಾನಂದ ಪ್ರಭು ಈ ಚೀಡದಹಿ ತಿನ್ನೋದನ್ನು ನಿಲ್ಲಿಸಿ ಅವರು ಕೈಯನ್ನು ತೆಗೆದು ಉಳಿದಿರುವ ಮಹಾಪ್ರಸಾದವನ್ನು, ತಮ್ಮ ಮಹಾಪ್ರಸಾದವನ್ನು, ಮಡಿಕೆಗಳನ್ನು ರಘುನಾಥ ದಾಸ್ ಗೋಸ್ವಾಮಿ ಕೊಟ್ಬಿಡ್ತಾರೆ. ಇದು ವಿಶೇಷ ಅನುಗ್ರಹ ರಘುನಾಥ ದಾಸ್ ಗೋಸ್ವಾಮಿ ಪಡೆದಿದ್ದು. ಅವರು ಆ ಪ್ರಸಾದವನ್ನು ಸ್ವೀಕರಿಸಿ ಉಳಿದುದನ್ನು ಬೇರೆ ಭಕ್ತರು ಕೂಡ ಹಂಚಿಬಿಡ್ತಾರೆ. ಸೊ ಈ ರೀತಿ ನಿತ್ಯಾನಂದ ಪ್ರಭುಗಳಿಗೆ ಅನುಗ್ರಹ ರಘುನಾಥ ದಾಸ್ ಗೋಸ್ವಾಮಿಗೆ ಈ ದಿನ ಸಿಕ್ತು. ಸೊ ನಿತ್ಯಾನಂದ ಪ್ರಭು ಸಂಜೆ ರಾಘವ್ ಪಂಡಿತ್ ಅವರ ಮನೆಗೆ ಹೋಗಿ ಅಲ್ಲಿ ಅವರು ಪ್ರಸಾದ ಸ್ವೀಕರಿಸಬೇಕಿತ್ತು. ರೈಟ್. ಆ್ಯಕ್ಚುಲಿ ಮಧ್ಯಾಹ್ನವೇ ಅವ್ರ ಮನೆಗೆ ಹೋಗಬೇಕಿತ್ತು. ಆದರೆ ರಘುನಾಥ ದಾಸ್ ಫೀಸ್ಟ್ ಕೊಟ್ಟಿದ್ದರಿಂದ ಅವರು ಮಧ್ಯಾಹ್ನದ ಭೋಜನ ಇಲ್ಲಿ ಗಂಗಾ ನದಿಯ ತಟದಲ್ಲಿ ಮುಗಿಸಿದ್ರು. ರಾಘವ್ ಪಂಡಿತಿಗೆ ಹೇಳ್ತಾರೆ, ನಾನು ಸಂಜೆ ಬರ್ತೀನಿ, ಸಂಜೆ ನಿಮ್ಮ ಮನೆಯಲ್ಲಿ ಊಟ ಮಾಡೋಣ ಅಂತ. ಆಗ ಸಂಜೆ ನಿತ್ಯಾನಂದರು ಬರ್ತಾರೆ ತಮ್ಮ ಭಕ್ತರ ಜೊತೆ. ಚೈತನ್ಯ ಮಹಾಪ್ರಭುಗಳು ಕೂಡ ಅಲ್ಲಿ ಬರ್ತಾರೆ. ನಿತ್ಯಾನಂದ ಇಷ್ಟು ಅಲ್ಲಿ ಕೀರ್ತನೆ ನಡೀತು. ಕೀರ್ತನೆಯಲ್ಲಿ ಇಷ್ಟು ನೃತ್ಯ ಮಾಡ್ತಾಯಿದ್ರು. ಅದ್ಭುತವಾದ ಒಂದು ನೃತ್ಯ ನಿತ್ಯಾನಂದ ಪ್ರಭು ಮಾಡಿದ್ರು. ಆ ನೃತ್ಯವನ್ನು ಸಾಕ್ಷಾತ್ ಚೈತನ್ಯ ಮಹಾಪ್ರಭುಗಳು ಅದರ ದರ್ಶನ ಮಾಡ್ತಾಯಿದ್ರಂತೆ. ಚೈತನ್ಯ ಮಹಾಪ್ರಭುಗಳಿಗೆ ತುಂಬ ಆನಂದವಾಯಿತು ಈ ನಿತ್ಯಾನಂದ ಪ್ರಭುಗಳ ಒಂದು ನೃತ್ಯವನ್ನು ನೋಡಿ. ನಂತರ ರಾಘವ್ ಪಂಡಿತ್ ಹೇಳ್ತಾರೆ, ಬನ್ನಿ ಕೂತ್ಕೊಳ್ಳಿ, ಬೆಳಗ್ಗೆ ಪ್ರಸಾದವನ್ನು ಸ್ವೀಕರಿಸಿ ಅಂತ. ಸೊ ನಿತ್ಯಾನಂದ ಪ್ರಭುಗಳು ಕೂತ್ಕೊಂಡು ಪಕ್ಕದಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಒಂದು ಮಣೆಯನ್ನು ಹಾಕಿ ಅವ್ರಿಗೂ ಕೂಡ ಆಹ್ವಾನಿಸಿ ಅವರು ಬಂದು ಕೂತ್ಕೋತಾರೆ. ಈ ರಾಘವ್ ಪಂಡಿತ ಇಬ್ಬರಿಗೂ ಪ್ರಸಾದವನ್ನು ಬಡಿಸಿ ಅವರಿಗೆ ಕೊಡ್ತಾರೆ. ರಾಘವ್ ಪಂಡಿತ್ ಮಾಡುವ ಪ್ರಸಾದ ಇಷ್ಟು ಸ್ವಾದಿಷ್ಟಕರವಾಗಿತ್ತಂದರೆ ಸಾಕ್ಷಾತ್ ರಾಧಾರಾಣಿಯೇ ಅವರ ಅಡುಗೆ ಮನೆಯಲ್ಲಿ ಬಂದು ಅವರು ಅಡುಗೆ ಮಾಡ್ತಿದ್ರಂತೆ. ಅಷ್ಟು ರುಚಿಕರವಾಗಿತ್ತಂತೆ. ಸೊ ರಾಘವ್ ಪಂಡಿತ್ ಮತ್ತು ಅವರ ದಮಯಂತಿ ಸಿಸ್ಟರ್ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಪ್ರಸಾದವನ್ನು ಪ್ರತಿ ವರ್ಷ ಬೆಂಗಾಲ್ನಿಂದ ಜಗನ್ನಾಥ್ಪುರಿಗೆ ಕಳಿಸ್ಕೊಡ್ತಾ ಇದ್ರಂತೆ. ಆ್ಯಂಡ್ ಮಹಾಪ್ರಭು ಅದನ್ನು ಇಡೀ ವರ್ಷ ತಿಂತಿದ್ರಂತೆ. ಅದು ಅಷ್ಟು ಫ್ರೆಶ್ ಆಗಿರ್ತೈತಂತೆ. ಇಲ್ಲಿ ಬಿಸಿಯಾಗಿ ಮಾಡಿದ್ದು ಜಗನ್ನಾಥ್ಪುರಿಯಲ್ಲಿ ಕೂಡ ಅದು ಬಿಸಿ ಇರ್ತೈತಂತೆ.
ಅಷ್ಟು ಫ್ರೆಶ್ ಆಗಿ ಭಕ್ತಿಯಿಂದ ಅದನ್ನು ಮಾಡಿ ಅವರು ಕಳಿಸ್ತಾಯಿದ್ರು. ಆಗ ರಾಘವ ಪಂಡಿತ್ ಎಲ್ಲರಿಗೂ ಪ್ರಸಾದವನ್ನು ಕೊಟ್ಟ ಮೇಲೆ ರಘುನಾಥ ದಾಸ್ ಗೋಸ್ವಾಮಿ ಕರೀತಾನೆ, ಇದು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳ ಮಹಾಪ್ರಸಾದ, ಇದನ್ನು ನೀನು ಸ್ವೀಕರಿಸು ಅಂತ. ಆಗ ರಘುನಾಥ ದಾಸ ಅದನ್ನು ಸ್ವೀಕರಿಸಿ ಅವರು ತುಂಬ ಆನಂದವಾಗುತ್ತೆ, ಎಲ್ಲವನ್ನು ತಿಂದ್ಬಿಡ್ತಾನೆ. ಸೊ ಮಾರನೇ ದಿನ ರಘುನಾಥ ದಾಸ ಮತ್ತು ನಿತ್ಯಾನಂದ ಪ್ರಭುಗಳನ್ನು ಭೇಟಿಯಾಗೋದಕ್ಕೆ ಹೋಗ್ತಾನೆ. ಸೊ ನಿತ್ಯಾನಂದ ಪ್ರಭುಗಳು ಭೇಟಿಯಾಗಿ ರಘುನಾಥ ದಾಸ ಒಂದು ನಿವೇದನೆಯನ್ನು ಅವರ ಚರಣಗಳಲ್ಲಿ ಸಲ್ಲಿಸ್ತಾನೆ. ಅವರು ಹೇಳ್ತಾರೆ, ಅಧಮ ಪಾಮರ ಮುಯಿ ಹೀನ ಜೀವಾಧಮ ಮೋರ ಇಚ್ಛ ಹಯಪಾಯ ಚೈತನ್ಯ ಚರಣ. ನಾನು ಅಧಮ, ಪತಿತ, ನನ್ನ ಒಂದು ಇಚ್ಛೆ ಇದೆ, ನನಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಚರಣ ಪ್ರಾಪ್ತಿಯಾಗಬೇಕು ಅಂತ. ವಾಮನ ಹಯನ ಚಾಂದಧರಿ ಬಾರೆ ಛಾಯ ಅನೇಕ ಯತನ ಕೈನು ತಾತೆ ಕಬು ಸಿದ್ಧ ನಯ. ನಾನು ವಾಮನಂತರ, ವಾಮನ ಅಂದರೆ ಚಿಕ್ಕ ಹೈಟಿನವನು, ನಾನು ಚಂದ್ರನನ್ನು ಹಿಡಿಯೋ ಪ್ರಯತ್ನ ಪಡ್ತಾ ಇದ್ದೀನಿ, ಇದು ಅಸಾಧ್ಯ, ಚಂದ್ರ ಕೈಯಲ್ಲಿ ಸಿಗೋದಿಲ್ಲ, ಅಷ್ಟು ಮೇಲೆ ಇದ್ದಾನೆ. ನಾನು ಹಲವಾರು ಬಾರಿ ಪ್ರಯತ್ನ ಪಟ್ಟೆ ಮಹಾಪ್ರಭುಗಳ ಹತ್ತಿರ ಹೋಗೋದಕ್ಕೆ, ಆದರೆ ನನ್ನಿಂದ ಸಾಧ್ಯವಾಗಲಿಲ್ಲ. ಯತಬಾರ ಪಲಾಯಿಯಾಮಿ ಗೃಹದಿ ಚಾಡಿಯ ಪಿತಾಮಾತಾ ದುಯಿ ಮೋರೆ ರಖಾಯ ಬಾಂಧಿಯ. ನಾನು ಓಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನನ್ನ ಮನೆಯಲ್ಲಿ ಕಟ್ಟಾಗ್ತಾಯಿದ್ರು, ಓಡೋದಕ್ಕೆ ಸಾಧ್ಯವಾಗಲಿಲ್ಲ. ತೋಮಾರ ಕೃಪಾ ವಿನಾ ಕೇಹ ಚೈತನ್ಯ ನ ಪಾಯ್, ತುಮಿ ಕೃಪಾ ಕೈಲಿತಾರೆ ಅಧಮೇಹ ಪಾಯ್. ನೀವು ಕೃಪೆ ಮಾಡಿದರೆ ಚೈತನ್ಯ ಮಹಾಪ್ರಭುಗಳು ಅಧಮರಿಗೂ ಕೂಡ ಪ್ರಾಪ್ತಿಯಾಗ್ತಾರೆ, ದಯವಿಟ್ಟು ನಿಮ್ಮ ಕೃಪೆ ನನ್ನ ಮೇಲೆ ಇರಲಿ ಅಂತ. ರೈಟ್, ಚೈತನ್ಯ ದೇಹ ಗೊಸಾಯಿ ಹಯ ಸದಾಯ್. ಸೊ ನನಗೆ ಚೈತನ್ಯ ಮಹಾಪ್ರಭುಗಳ ಸಂಘವನ್ನು, ಅವರ ಸೇವೆಯನ್ನು ಸಲ್ಲಿಸಿ ಅಂತ. ಆಗ ನಿತ್ಯಾನಂದ ಪ್ರಭುಗಳು ನಿತ್ಯಾನಂದ ಹೇಳಿದ್ರೆ, ಕೃಷ್ಣ ರಘುನಾಥ ದಾಸೋಸ್ಮಿ ಹೇಳ್ತಾರೆ, ದಯವಿಟ್ಟು ನೀವು ನಿಮ್ಮ ಚರಣಗಳನ್ನು ನನ್ನ ತಲೆ ಮೇಲಿಟ್ಟು ನನಗೆ ಆಶೀರ್ವಾದವನ್ನು ಕೊಡಿ ಅಂತ. ಆಗ ನಿತ್ಯಾನಂದರು ಹೇಳ್ತಾರೆ, ನಿನ್ನ ಐಶ್ವರ್ಯ ಇಂದ್ರನ ಸುಖದ ಥರ ಇದೆ, ಆದರೂ ಕೂಡ ನಿನಗೆ ವಿಷಯ ಆಸಕ್ತಿ ಇಲ್ಲ. ಈ ರೀತಿಯ ವಿಷಯ ಅನಾಸಕ್ತಿ ಕೇವಲ ಕೃಷ್ಣ ಪ್ರೇಮದಿಂದ ಮಾತ್ರ ಸಾಧ್ಯ. ಯಾರ ಜೀವನದಲ್ಲಿ ಕೃಷ್ಣ ಪಾದ ಪದ್ಮ ಗಂಧ ಏ ಜನಪಾಯ್ ಬ್ರಹ್ಮ ಲೋಕ ಆದಿ ಸುಖ ತಾರೆ ನಹಿ ಭಾಯ್. ಯಾರಿಗೆ ಕೃಷ್ಣ ಪಾದ ಪದ್ಮದ ರುಚಿ ಅವರಿಗೆ ಸಿಕ್ಕಿದೆಯೋ ಅವರಿಗೆ ಬ್ರಹ್ಮಲೋಕದ ಸುಖವೂ ಕೂಡ ಬೇಡ ಅಂತ ಅವರಿಗೆ ಅನುಭವ ಆಗುತ್ತೆ. ಅವರಿಗೆ ಯಾವುದೂ ಬೇಕಿಲ್ಲ. ಯಾಕೆ ಈ ಜಗತ್ತೇ ಒಂದು ಏನಂತಾರೆ, ಕೈವಲ್ಯಂ ನರಕಾಯತೆ ತ್ರಿದಶಪುರ ಆಕಾಶ ಪುಷ್ಪಾಯತೆ. ರೈಟ್, ಈ ಕೈವಲ್ಯ ಮುಕ್ತಿ ಕೂಡ ನರಕದ ಥರ ಅನುಭವ ಆಗುತ್ತೆ. ಮತ್ತು ಈ ಜಗತ್ತಿನ ಸ್ವರ್ಗಗಳೇನಿದೆಯಲ್ಲ ಅದು ಕೂಡ ಆಕಾಶ ಪುಷ್ಪ, ಅಂದರೆ ಅದರಲ್ಲಿ ಯಾವುದೇ ಸುಖ ಇಲ್ಲ ಅನ್ನುವ ಅನುಭೂತಿ ಅವರಿಗೆ ಆಗುತ್ತೆ. ಈ ರೀತಿ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು ಅವರಿಗೆ ಗುಣಗಾನವನ್ನು ಮಾಡಿ ಅವರ ಪಾದವನ್ನು ರಘುನಾಥ ದಾಸ್ ಗೋಸ್ವಾಮಿಯ ತಲೆ ಮೇಲೆ ಇಟ್ಟು ಅವರಿಗೆ ಅನುಗ್ರಹಿಸ್ತಾರೆ. ನೀನು ನನ್ನ ಭಕ್ತರ ಸೇವೆಯನ್ನು ಮಾಡಿದೀಯಾ, ಎಲ್ಲ ಭಕ್ತರು ಕೂಡ ನಿನಗೆ ಆಶೀರ್ವಾದ ಕೊಡಲಿ ಅಂತ ಎಲ್ಲ ಭಕ್ತರಿಗೂ ಹೇಳ್ತಾರೆ. ಎಲ್ಲ ಭಕ್ತರು ಕೂಡ ಅವರಿಗೆ ಆಶೀರ್ವದಿಸ್ತಾರೆ. ನಿತ್ಯಾನಂದ ಪ್ರಭುಗಳು ಸಾಕ್ಷಾತ್ ಅವರಿಗೆ ಒಂದು ಆಶೀರ್ವಾದ ಕೊಡ್ತಾರೆ. ಸೊ ಈ ರೀತಿ ನಿಶ್ಚಿತ ಹಾಯ ಅಪನ ಭವನ ಅಚಿರೇ ನಿರ್ವಿಘ್ನ ಪಾವೆ ಚೈತನ್ಯ ಶರಣ. ನೀನು ನಿಶ್ಚಿಂತವಾಗಿ ನಿನ್ನ ಮನೆ ಹೋಗು, ಅತಿ ಹತ್ತಿರದಲ್ಲಿಯೇ, ತುಂಬ ದೂರ ಅಲ್ಲ, ಅತಿ ಹತ್ತಿರದಲ್ಲಿಯೇ ನಿನಗೆ ಚೈತನ್ಯ ಚರಣ ಪ್ರಾಪ್ತಿಯಾಗುತ್ತೆ, ನೀನು ಸಂಕೋಚ ಪಡಬೇಡ ಅಂತ ಹೇಳಿ ಅವರನ್ನು ಮತ್ತೆ ಮನೆಗೆ ಕಳಿಸ್ತಾರೆ. ಈ ರೀತಿ ರಘುನಾಥ ದಾಸ್ ಗೋಸ್ವಾಮಿಗೆ ತುಂಬ ಆನಂದವಾಯಿತು. ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವರು ಮನೆಯಲ್ಲಿ ಇರ್ತಾಯಿದ್ರು. ಅಷ್ಟೇ ಅಲ್ಲ, ಹೋಗಬೇಕಾದ್ರೆ ಹೋಗ್ಕಿನ ಮುಂಚೆ ಅವರು ನಿತ್ಯಾನಂದ ಪ್ರಭುಗಳಿಗೆ ಮತ್ತು ಎಲ್ಲ ಭಕ್ತರಿಗೂ ಕೂಡ ಕೆಲವೊಂದು ಚಿನ್ನದ ನಾಣ್ಯಗಳನ್ನು ಕೊಟ್ಟು ಅವರಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಮತ್ತು ಎಲ್ಲ ಭಕ್ತರ ಆಶೀರ್ವಾದನ ಪಡಿತಾರೆ. ರೈಟ್, ನಂತರ ಮನೆ ಹೋಗಿ ಅವರು ಮನೆಯಲ್ಲಿ ಇರಬೇಕಾದ್ರೆ ಒಂದು ದಿನ ಅವರ ಮನೆಯಲ್ಲಿರುವ ಒಬ್ಬ ಪೂಜಾರಿ
ಅವನು ಪೂಜೆಗೆ ಬರಲಿಲ್ಲ. ತುಂಬ ದಿನ ಆದರೂ ಅವನು ಬರ್ತಾ ಇರಲಿಲ್ಲ. ಅದಕ್ಕೆ ಯದುನಂದನ ಆಚಾರ್ಯ, ಇವರು ಈ ಅವರ ಮನೆಯ ಕುಲಗುರುಗಳು ಯದುನಂದನ ಆಚಾರ್ಯ. ಸೊ ಯದುನಂದನ ಆಚಾರ್ಯ ಹೇಳ್ತಾರೆ, ಈ ಪೂಜಾರಿಗೆ ಒಪ್ಪಿಸ್ಕೊಂಡು ಬರಬೇಕು ನಾವು ರಘುನಾಥ ದಾಸ ನೀನು ನನ್ನ ಜೊತೆ ಬಾ, ನಾವಿಬ್ಬರು ಹೋಗಿ ಆ ಪೂಜಾರಿಯನ್ನು ಕರ್ಕೊಂಡು ಬರೋಣ ಅಂತ ಯದುನಂದನ ಆಚಾರ್ಯರು ಹೇಳ್ತಾರೆ. ಆಗ ರಘುನಾಥ ದಾಸ ಮತ್ತು ಯದುನಂದನ ಆಚಾರ್ಯ ಇಬ್ಬರು ಬೆಳಿಗ್ಗೆ ಸಮಯ, ಇದು ಬ್ರಹ್ಮ ಮುಹೂರ್ತದ ಸಮಯ ಅನಿಸುತ್ತೆ. ಸೊ ಆ ಸಮಯದಲ್ಲಿ ಅವರು ಹೋಗ್ತಾಯಿದ್ರು. ಇನ್ನು ಕತ್ತಲಿತ್ತು, ಇನ್ನು ಬೆಳಕು ಬಂದಿರಲಿಲ್ಲ. ಆಗ ಸೆಕ್ಯೂರಿಟಿ ಗಾರ್ಡ್ಸು ಕೂಡ ಅವರು ಇದ್ರಲ್ಲ ಮನೆಯಲ್ಲಿ. ಅವರು ತಿಳ್ಕೊಂಡ್ರು, ಹೇಗಿದ್ರು ಗುರುಗಳ ಜೊತೆ ಹೋಗ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲ, ಅವರು ಹೋಗಿ ಬಂದುಬಿಡ್ಬೋದು ಅಂತ. ಆಗ ರಘುನಾಥ ದಾಸ ಮತ್ತು ಯದುನಂದನಾಚಾರ್ಯ ಇಬ್ಬರೇ ನಡ್ಕೊಂಡು ಹೋಗ್ತಾಯಿದ್ರು. ಮಧ್ಯ ದಾರಿಯಲ್ಲಿ ರಘುನಾಥ ದಾಸ ಯದುನಂದನಾಚಾರ್ಯ ಹೇಳ್ತಾರೆ, ಆಚಾರ್ಯರೇ ನೀವು ಯಾಕೆ ಕಷ್ಟಪಡ್ತಾರೆ, ನೀವು ಮನೆ ಹೋಗಿ, ನಾನು ಅವರನ್ನು ಭೇಟಿಯಾಗಿ ಅವರನ್ನು ಕರ್ಕೊಂಬರ್ತೀನಿ ಅಂತ, ಬ್ರಾಹ್ಮಣನನ್ನು ಕರ್ಕೊಂಬರ್ತೀನಿ ಅಂತ. ಸೊ ಯದುನಂದನಾಚಾರ್ಯ ಆಯಿತು ಅಂತ ಅವ್ರ ಮನೆ ಹೋಗಿಬಿಡ್ತಾರೆ. ಇಲ್ಲಿ ರಘುನಾಥ ದಾಸ ಒಬ್ಬನೇ ಇದ್ದಾನೆ ಒಂಟಿಯಾಗಿ. ತಕ್ಷಣ ಅಲ್ಲಿಂದ ಕಾಡಿನ ಮಾರ್ಗವಾಗಿ, ಅವನು ಮುಖ್ಯ ದಾರಿಯಲ್ಲಿ ಹೋಗೋದಿಲ್ಲ, ಅವನು ಗ್ರ್ಯಾಂಡ್ ಟ್ರಂಕ್ ರೋಡ್ ಇದೆ, ಆ ಟ್ರಂಕ್ ರೋಡಿಂದ ಹೋಗ್ಬೋದು. ಆದರೆ ಅಲ್ಲಿಂದ ಹೋಗಲಿಲ್ಲ, ಅವರು ಬೇರೆ ಅಡ್ಡ ದಾರಿಯಿಂದ ಹೋಗಿ ಕಾಡಿನ ಮಧ್ಯದಲ್ಲಿ ಆ ದಾರಿಯನ್ನು ಹೋಗಿ, ಕಷ್ಟಕರವಾದ ದಾರಿ ಇತ್ತು. ಓಡಿ 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 ಅವರು ಏನು ತಿನ್ನದೆ ಏನು ಕುಡಿಯದೆ ಅವರು ಕಾಡಿನ ಮಧ್ಯದಲ್ಲಿ ಓಡ್ಕೊಂಡು ಬರ್ತಾರೆ. ಎಲ್ಲಾದರೂ ಒಂದು ಸಲ ಕುಡಿಯೋಕ್ಕೆ ಸ್ವಲ್ಪ ಹಾಲು ಸಿಕ್ಕಿತ್ತು ಅಥವಾ ಸ್ವಲ್ಪ ಮಲಗೋಕ್ಕೆ ಜಾಗ ಸಿಕ್ತು. ಆ ರೀತಿ ತುಂಬ ಕಡಿಮೆ ರೆಸ್ಟು ಮತ್ತು ತುಂಬ ಕಡಿಮೆ ಊಟ ತಿಂಡಿಯಿಂದ ಅವರು ಓಡಿ ಬರ್ತಾರೆ. ಹಾಗೆ ಆದರೆ ಇಲ್ಲಿ ಮನೆಯಲ್ಲಿ ಎಲ್ಲರಿಗೂ ಸುದ್ದಿ ಗೊತ್ತಾಯಿತು, ರಘುನಾಥ ದಾಸ ಹೋಗ್ಬಿಟ್ರು ಅಂತ. ತಂದೆ ಮತ್ತೆ ಸೆಕ್ಯೂರಿಟಿನ ಕಳಿಸ್ತಾನೆ, ಆದರೆ ಎಲ್ಲೂ ಸಿಗಲಿಲ್ಲ ರಘುನಾಥ ದಾಸ, ಮುಖ್ಯ ದಾರಿಯಲ್ಲಿ ಸಿಗಲೇ ಇಲ್ಲ. ಆಗ ಓಡಿ ರಘುನಾಥ ದಾಸ್ ಗೋಸ್ವಾಮಿ ಸುಮಾರು 12 ದಿನಗಳನ್ನಿಸುತ್ತೆ. ಸೊ 12 ದಿನಗಳಲ್ಲಿ ಅವರು ಬಂದು ಜಗನ್ನಾಥಪುರಿಯನ್ನು ತಲುಪ್ತಾರೆ. ಜಗನ್ನಾಥಪುರಿ ತಲುಪಿ ಅವರು ಸ್ವರೂಪ್ ದಾಮೋದರ ಗೋಸ್ವಾಮಿಗೆ ಭೇಟಿಯಾಗಿ ಅವರಿಗೆ ನಮಸ್ಕರಿಸಿ, ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರನ್ನು ಚೈತನ್ಯ ಮಹಾಪ್ರಭುಗಳ ಹತ್ರ ಕರ್ಕೊಂಡು ಹೋಗಿ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಸೇವೆಯಲ್ಲಿ ಅವರು ನಿಯುಕ್ತಗೊಳಿಸ್ತಾರೆ. ಸೊ ಸ್ವರೂಪ್ ದಾಮೋದರ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗಳ ಪರ್ಸನಲ್ ಸೆಕ್ರೆಟರಿ ಆಗಿದ್ದರು. ಸೊ ರಘುನಾಥ ದಾಸ್ ಗೋಸ್ವಾಮಿಯನ್ನು ಸ್ವರೂಪ್ ದಾಮೋದರನ ಸೆಕ್ರೆಟರಿಯಾಗಿ ಚೈತನ್ಯ ಮಹಾಪ್ರಭು ನಿಯುಕ್ತಗೊಳಿಸ್ತಾರೆ. ಸೊ ದಾಸಾನುದಾಸ ಸೇವೆಯನ್ನು ಅವರಿಗೆ ಕೊಡ್ತಾರೆ. ಸೊ ರಘುನಾಥ ದಾಸ, ಇಂದಿನಿಂದ ನೀನು ಸ್ವರೂಪೇರ ರಘುನಾಥ್ ಅಂತ ನಿನಗೆ ಕರೀತಾರೆ ಜನ. ಸೊ ಆ ರೀತಿ ಅವರು ಸೇವಕರಾಗಿ ಒಪ್ಕೊಂಡು ಸುಮಾರು ಅಂತಿಮ ಲೀಲೆಗಳಲ್ಲಿ ರಘುನಾಥ ದಾಸ್ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳ ಜೊತೆ ಅವರು ಸೇವೆ ಸಲ್ಲಿಸಿದರು. ಸೊ ಚೈತನ್ಯ ಮಹಾಪ್ರಭುಗಳು ಅಂತರ್ಧಾನವಾದ ಮೇಲೆ ರಘುನಾಥ ದಾಸ್ ಗೋಸ್ವಾಮಿ ಜಗನ್ನಾಥಪುರಿಯನ್ನು ಬಿಟ್ಟು ವೃಂದಾವನದಲ್ಲಿ, ಗೋವರ್ಧನದಲ್ಲಿ, ರಾಧಾಕುಂಡದ ಪಕ್ಕದಲ್ಲಿ ಅವರು ವಾಸಿಸ್ತಾಯಿದ್ರು. ಸೊ ಈ ರೀತಿ ಇಂದಿನ ದಿನ ರಘುನಾಥ ದಾಸ್ ಗೋಸ್ವಾಮಿ ನಿತ್ಯಾನಂದ ಪ್ರಭುಗಳ ಅನುಗ್ರಹ ಪಡೆದ ದಿನ. ಸೊ ಇಂದಿನ ದಿನ ನಾವು ಕೂಡ ಪ್ರಾರ್ಥನೆ ಮಾಡಬೇಕು ನಿತ್ಯಾನಂದ ಪ್ರಭುಗಳಿಗೆ, ದಯವಿಟ್ಟು ನಿಮ್ಮ ಅನುಗ್ರಹ ನಮ್ಮ ಮೇಲೆ ಇರಲಿ. ನಿಮ್ಮ ಅನುಗ್ರಹವಿದ್ದರೆ ಅತಿ ಬೇಗ ನಮಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಕೂಡ ಪ್ರಾಪ್ತಿಯಾಗುತ್ತೆ, ಕೃಷ್ಣ ಪ್ರೇಮದ ಪ್ರಾಪ್ತಿಯಾಗುತ್ತೆ. ಅದು ಹೇಗೆ ಪ್ರಾಪ್ತಿಯಾಗುತ್ತೆ? ನಾವು ಭಕ್ತರ ಸೇವೆಯನ್ನು ಮಾಡೋದರಿಂದ, ಭಕ್ತರ ಮನಸ್ಸಿಗೆ ಸಂತೃಪ್ತಿಯನ್ನು ಕೊಡೋದರಿಂದ ನಮಗೆ ನಿತ್ಯಾನಂದ ಪ್ರಭುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಸೊ ಗೌರನಿತಾಯನ ಭಕ್ತರು, ಗೌರಭಕ್ತ ವೃಂದದ ಸೇವೆ ಮಾಡೋದರಿಂದ ನಮಗೆ ಬೇಗ ನಿತ್ಯಾನಂದ ಪ್ರಭುಗಳ ಕೃಪೆ ಪ್ರಾಪ್ತಿಯಾಗುತ್ತೆ. ಅವರ ಕೃಪೆಯಿಂದ ನಮಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಪ್ರಾಪ್ತಿಯಾಗುತ್ತೆ ಅಂತ ಒಂದು ಸಂದೇಶ ಈ ಪಾನಿಹಾಟಿ ಚೇಡಾದಹಿ ಉತ್ಸವದಿಂದ ನಮಗೆ ತಿಳಿದು ಬರುತ್ತೆ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಇದನ್ನು ಸ್ಮರಿಸುತ್ತಾ ಇಂದಿನ ದಿನವನ್ನು ಆಚರಿಸೋಣ. ಓಕೆ, ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ತುಂಬ ಧನ್ಯವಾದಗಳು. ಇಷ್ಟು ಬೇಗ ಬೆಳಿಗ್ಗೆ ಎಲ್ಲರೂ ಬಂದು ಸೇರಿದ್ದೀರಾ. ಸುಮಾರು ಒಂದು 55 ಜನ ಭಕ್ತರು ಎಲ್ಲರೂ ಸೇರಿ ಪ್ರತಿದಿನ ಭಾಗವತ್ ಕ್ಲಾಸನ್ನು ಮಾಡ್ತಾಯಿದ್ದೀರಾ ಮಥುರಾ ಶ್ಯಾಂಪುರ ಡೈರೆಕ್ಷನಲ್ಲಿ. ಸೊ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಫಿಸಿರಸ್ ಮಥುರಾ ಶ್ಯಾಂಪುರ ಮತ್ತು ಎಲ್ಲ ಇಸ್ಕಾನ್ ಭಕ್ತಿ ಕುಟೀರ ಭಕ್ತರಿಗೆ ತುಂಬ ಧನ್ಯವಾದಗಳು. ಹರೇ ಕೃಷ್ಣ.
ಹರೇ ಜೈ. ಥ್ಯಾಂಕ್ಸ್ ಪ್ರಭುಜಿ. ಸುವರ್ಣ ಗೌರ ಹರಿ. ಹರಿ ಹರಿ. ಸೊ ನಿಮ್ಮ ಒಂದು ಬೆಳಗ್ಗೆನೆ ಭಗವಂತನ ಮುಖ್ಯವಾಗಿ ಈ ಪಾನಿಹಟ್ಟಿ ಲೀಲೆಯನ್ನ ನಮ್ಗೆಲ್ಲರಿಗೂ ಚೆನ್ನಾಗಿ ತಾವು ಹೇಳಿಕೊಟ್ಟಿದ್ದೀರಾ. ಸೊ ಇವತ್ತಿನ ದಿವಸ ನಾವೊಂದು ಆ ಒಂದು ಭಾವದಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳು ಅದಕ್ಕಿಂತ ಮುಂಚೆ ನಿತ್ಯಾನಂದ ಪ್ರಭುಗಳ ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ತುಂಬಾ ಥ್ಯಾಂಕ್ಸ್ ಪ್ರಭು, ಈ ಒಂದು ಲೀಲೆಯನ್ನ ಚೆನ್ನಾಗಿ ನಮ್ಗೆಲ್ಲರಿಗೂ ಹೇಳಿಕೊಟ್ಟಿದ್ದಕ್ಕೆ. ಸೊ ಹಾಗಾಗ ನಿಮ್ಮ ಒಂದು ಅಸೋಸಿಯೇಷನ್ ಭಕ್ತಿ ಕೂಡಲಿ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಹರೇ ಕೃಷ್ಣ. ಹಾಗೆ ನಾನು ಎಲ್ಲರ ಒಂದು ಮೈಕ್ ಅಥವಾ ಸ್ಪೀಕರ್ಗಳನ್ನ ಆನ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದ್ರೆ ಒಂದೆರಡು ಪ್ರಭುಗಳಿಂದ ಕೇಳ್ಬೋದು. ಇವತ್ತಿನ ಲೀಲೆಗಳ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದೇ ಒಂಥರ ಪ್ರಶ್ನೆ ಇದ್ರು ಕೇಳ್ಬೋದು. ಹರೇ ಕೃಷ್ಣ. ಯಾರಿಗಾದ್ರೂ ಏನು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಇವತ್ತು ರಘುನಾಥ್ ಗೋಸ್ವಾಮಿಯವರ ಲೀಲೆಯನ್ನು ಬಹಳ ಅದ್ಭುತವಾಗಿ ಕಣ್ಣಿಕಟ್ಟ ಆಗಿ ರೀತಿಯಲ್ಲಿ ಹೇಳಿದ್ರಿ. ತುಂಬಾ ತುಂಬಾ ಧನ್ಯವಾದ ಪ್ರಭುಜಿ. ನನ್ನ ಒಂದು ಪ್ರಶ್ನೆ ಏನಂದ್ರೆ ಪ್ರಭುಜಿ, ಸಡ್ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳ ನಿಕಟವಾದಂತ ಸಂಘ ಅಸೋಸಿಯೇಷನ್ ಅನ್ನ ಸಂಘವನ್ನ ತಗೊಂಡಿದ್ರು. ಯಾವಾಗ ಮಹಾಪ್ರಭುಗಳು ಅಂತರ್ಧಾನ ಆದಾಗ ಅವರ ವಿರಹ ವೇದನೆಯನ್ನ ಅವ್ರು ಯಾವ ರೀತಿ ಸಹಿಸ್ಕೊಂಡ್ರು ಅದನ್ನ ದಯವಿಟ್ಟು ಹೇಳಿ ಅಂತ ಕೇಳ್ತಾರೆ. ಆ್ಯಕ್ಚುಲಿ ರಘುನಾಥ್ ದಾಸ್ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳು ಅಂತರ್ಧಾನವಾದಮೇಲೆ ನಾನು ಕೂಡ ವೃಂದಾವನಕ್ಕೆ ಹೋಗಿ ಅಲ್ಲಿ ಗೋವರ್ಧನ್ ಪರ್ವತದಿಂದ ಮೇಲಿಂದ ಜಿಗಿದು ನಾನು ಪ್ರಾಣ ಬಿಟ್ಟುಬಿಡಬೇಕು ಅಂತ ಅವರ ಮನಸ್ಸಲ್ಲಿ ಇಚ್ಛೆ ಇತ್ತು. ಸೊ ಅವರು ವೃಂದಾವನಕ್ಕೆ ಬರ್ತಾರೆ, ರೂಪ ಸನಾತನ್ ಗೋಸ್ವಾಮಿಯನ್ನು ಭೇಟಿ ಆಗ್ತಾರೆ. ಅದು ರೂಪ್ ಮತ್ತು ಸನಾತನ್ ಗೋಸ್ವಾಮಿಗೆ ಅವರ ಮನಸ್ಸಲ್ಲಿರುವ ಒಂದು ಇಚ್ಛೆ ಗೊತ್ತಾಯಿತು. ಆಗ ಅವ್ರು ಹೇಳ್ತಾರೆ, ದಯವಿಟ್ಟು ಈ ರೀತಿ ಮಾಡಬೇಡಿ, ನೀವು ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ನೋಡಿದ್ದೀರಾ ಸಾಕ್ಷಾತ್. ಜಗನ್ನಾಥ್ಪುರಿಲಿ 18 ವರ್ಷ ಅವರು ಲೀಲೆಯನ್ನು ಮಾಡ್ತಾಯಿದ್ರು, ಅದನ್ನೆಲ್ಲ ನೋಡಿದ್ದೀರಾ ನೀವು. ಅದನ್ನು ಎಲ್ಲ ಭಕ್ತರ ಜೊತೆ ಹಂಚ್ಕೊಳ್ಳಿ. ಸೊ ಪ್ರತಿದಿನ ರಾಧಾಕುಂಡದಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಪ್ರತಿದಿನ ಸುಮಾರು 3 ಗಂಟೆ ಕಾಲ ಅವರು ಚೈತನ್ಯ ಲೀಲೆಯನ್ನು ಹೇಳ್ತಾ ಇದ್ರಂತೆ. ಆಗ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯವರು ಅಲ್ಲಿ ಕೂತ್ಕೊಂಡು ಕೇಳ್ತಾಯಿದ್ರು. ನಂತರ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಚೈತನ್ಯ ಚರಿತಾಮೃತವನ್ನು ಬರೆದರು. ಸೊ ಈ ರೀತಿ ಅವರು ಚೈತನ್ಯ ಮಹಾಪ್ರಭುಗಳ ಸ್ಮರಣೆ ಮತ್ತು ಅವರು ಕೊಟ್ಟಿರೋ ಸೇವೆಯಲ್ಲಿ ಅವರು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಸೊ ಆ ವಿರಹವನ್ನು ಅವರು ಸ್ಮರಣ ಮತ್ತು ಸೇವೆಯಲ್ಲಿ ಅವರು ಸಲ್ಲಿಸಿದರು. ಯಾಕೆಂದರೆ ಸ್ವರೂಪ್ ಸನಾತನ್ ಗೋಸ್ವಾಮಿಗೆ ಅವರು ಸೇವೆಯನ್ನು ಕೊಟ್ಟಿದ್ದರು, ನೀವು ವೃಂದಾವನದ ಜೀರ್ಣೋದ್ಧಾರ ಮಾಡಬೇಕು, ಲುಪ್ತವಾಗಿರೋ ವಿಗ್ರಹಗಳನ್ನು ಹುಡುಕಿ ಮಂದಿರಗಳನ್ನು ಕಟ್ಟಬೇಕು, ಲುಪ್ತವಾಗಿರೋ ಸ್ಥಳಗಳನ್ನು, ಲೀಲಾ ಸ್ಥಳಗಳನ್ನು ಮತ್ತೆ ಪ್ರಕಾಶ ಮಾಡಬೇಕು, ಎಲ್ಲರಿಗೂ ತಿಳಿಸ್ಬೇಕು, ಗ್ರಂಥಗಳನ್ನು ಬರೀಬೇಕು, ಮತ್ತು ವೈಷ್ಣವನ ಆಚರಣೆ ಹೇಗಿದೆ ಅನ್ನೋದನ್ನು ತೋರಿಸ್ಕೊಳ್ಬೇಕು. ಸೊ ಈ ರೀತಿ ವಾಣಿ ಸೇವೆ ಮತ್ತು ವಪು ಸೇವೆ ಅಂತ ಇದೆ. ಸೊ ಪರ್ಸ್ನಲಿ ಇರಬೇಕಾದ್ರೆ ವಪು ಸೇವೆಯನ್ನು ಸಲ್ಲಿಸ್ತಾಯಿದ್ರು. ಸೊ ಚೈತನ್ಯ ಮಹಾಪ್ರಭುಗಳು ಇಲ್ಲದೆ ಇರಬೇಕಾದ್ರೆ ಅವರು ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರೋ ವಾಣಿ ಅಥವಾ ಅವರ ನಿರ್ದೇಶನವನ್ನು ಅವರು ಪಾಲಿಸ್ತಾಯಿದ್ರು. ಸೊ ಈ ರೀತಿ ಅವರು ತಮ್ಮ ಜೀವನವನ್ನು ಕಳೀತಾಯಿದ್ರು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದಂಡೋತ್ ಪ್ರಭು. ದಂಡೋತ್ ಪ್ರಭು. ಪ್ರಭು, ಇದು ಅಂತರ ನಿಷ್ಠಾಕರ ಮತ್ತು ಬಾಹ್ಯ ಕೆಲಸ ಮಾಡುವಂತ ಚೈತನ್ಯ ಮಹಾಪ್ರಭು ರಘುನಾಥರಿಗೆ ಅಂದ್ರೆ ಇನ್ನೂ ಸ್ವಲ್ಪ ದಿವಸ ಮನೆಯಲ್ಲಿ ಇರೋ ಸಮಯ ಬಂದಾಗ ನೀನು ಅಂತ ಹೇಳಿದ್ರಿ ಪ್ರಭು. ನೀವು ಅದ್ರ ಬಗ್ಗೆ ಯಾ ಸೊ ಜನರಲಿ ಮನಸ್ಸಿನಲ್ಲಿ ವಿಷಯ ಆಸಕ್ತಿ ಇರಬಾರ್ದು, ರೈಟ್? ಸೊ ಆಚಾರ್ಯರು ಕೇಳ್ತಾರೆ, ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧಿ ಯುಕ್ತಂ ವೈರಾಗ್ಯಂ ಉಚ್ಯತೆ. ಸೊ ಹೃದಯದಲ್ಲಿ ವೈರಾಗ್ಯ ಇರಬೇಕು, ಆದರೆ ಬಾಹ್ಯ ದೃಷ್ಟಿಯಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಾ ಇರಬೇಕು. ಹೇಗೆ ಅಂದರೆ, ಸೊ ಸಪೋಸ್ ಪ್ರಭುಪಾದರು ಕೂಡ ಅವರು ಕಾರು, ಏರೋಪ್ಲೇನು, ಮೈಕ್ರೋಫೋನ್ ಅದನ್ನೆಲ್ಲ ನೋಡ್ತಾಯಿದ್ರು. ಅದನ್ನು ಭೋಗಿಸುವ ಇಚ್ಛೆ ಅವ್ರಿಗಿರಲಿಲ್ಲ, ಆದರೆ ಅದನ್ನು ಕೃಷ್ಣನ ಸೇವೆಯಲ್ಲಿ ಅವರು ತೊಡಗಿಸೋದಕ್ಕೆ ಇಚ್ಛೆ ಆಯಿತು. ಸೊ ಒಂದು ದೊಡ್ಡ ಬಸ್ಸನ್ನು ನೋಡಿದ ತಕ್ಷಣ ಅವ್ರು ಹೇಳ್ತಾರೆ, ಇದನ್ನು ಖರೀದಿಸ್ಬೇಕು, ಇದನ್ನು ನಾವು ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಯೂಸ್ ಮಾಡೋಣ. ಪ್ರಿಂಟರು ಅದನ್ನು ಖರೀದಿಸಿ, ಪ್ರಿಂಟರ್ನ ನಾವು ಬುಕ್ ಪಬ್ಲಿಕೇಷನ್ಗೆ ಯೂಸ್ ಮಾಡೋಣ.
ಕಾರು ಮತ್ತು ಮನೆಗಳಿರಲಿ, ಅದನ್ನು ಮನೆಗಳನ್ನು ಖರೀದಿಸಿ ಅಥವಾ ಕೆಲವೊಮ್ಮೆ ಚರ್ಚ್ಗಳನ್ನು ಖರೀದಿಸಿ ಅದನ್ನು ಮಂದಿರವಾಗಿ ಪರಿವರ್ತಿಸ್ತಾಯಿದ್ರು. ಸೊ ಈ ರೀತಿ ಇದು ಯುಕ್ತ ವೈರಾಗ್ಯ. ಯುಕ್ತ ವೈರಾಗ್ಯ ಅಂದರೆ ಯಾವುದೇ ವಸ್ತುವನ್ನು ಕೃಷ್ಣನ ಶಕ್ತಿಯನ್ನಾಗಿ ನೋಡಿ ಅದನ್ನು ಭೋಗಿಸುವ ಇಚ್ಛೆ ಇಲ್ಲದೆ ಅದನ್ನು ಕೃಷ್ಣನ ಸೇವೆಯಲ್ಲಿ ನಿಯುಕ್ತಗೊಳಿಸೋದೇ ಯುಕ್ತ ವೈರಾಗ್ಯ. ಸೊ ರಘುನಾಥ್ ದಾಸ್ ಗೋಸ್ವಾಮಿ ಕೂಡ ಅವನ ಹೃದಯದಲ್ಲಿ ಯಾವುದೇ ದುಡ್ಡಿಗೆ, ಸಂಪತ್ತಿಗೆ, ಸ್ತ್ರೀಗೆ ಆಕರ್ಷಣೆ ಇರಲಿಲ್ಲ, ಆಸಕ್ತಿ ಇರಲಿಲ್ಲ. ಆದರೆ ಬಾಹ್ಯ ದೃಷ್ಟಿಯಲ್ಲಿ ಅವರು ಅದನ್ನೆಲ್ಲ ಚಿನ್ನವನ್ನು ಎಣಿಸ್ತಾ ಇದ್ದರು ಅಥವಾ ದುಡ್ಡು ಸಂಪಾದನೆ ಮಾಡ್ತಾಯಿದ್ರು, ಆಸಕ್ತಿ ಇಲ್ಲದೆ. ಸೊ ಅದಕ್ಕೆ ಇದು ಲೋಕ ವ್ಯವಹಾರಕ್ಕೋಸ್ಕರ, ಅಂದರೆ ಏನಂತಾರೆ, ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಲೋಕ ಸಂಗ್ರಹಮೇವಾಪಿ. ಸೊ ಒಂದು ಜನರಿಗೆ ಒಂದು ಉದಾಹರಣೆಯನ್ನು ಕೊಡುವುದಕ್ಕೆ ಅವರು ಈ ರೀತಿ ವ್ಯವಹಾರ ಮಾಡ್ತಾಯಿದ್ರು, ಆದರೆ ಅವರಿಗೆ ಹೃದಯದಲ್ಲಿ ಆಸಕ್ತಿ ಇರಲಿಲ್ಲ. ಸೊ ಅದೇ ರೀತಿ ಆಫೀಸಿಗೆ ಹೋಗ್ತೀರಾ, ಕೆಲವರು ಬಿಸ್ನೆಸ್ ಮಾಡ್ತೀರಾ, ರೈಟ್? ಸೊ ಅದನ್ನು ನಾವು ನಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ಎಷ್ಟು ಸಂಪಾದನೆ ಮಾಡಬೇಕು ಅಷ್ಟು ಸಂಪಾದನೆ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಆದರೆ ಹೃದಯದಲ್ಲಿ ಆಸಕ್ತಿ ಕೃಷ್ಣನ ಮೇಲಿರಬೇಕು, ದುಡ್ಡಿನ ಮೇಲಲ್ಲ, ಅಥವಾ ವಸ್ತುಗಳ ಮೇಲೆ ಅಥವಾ ವ್ಯಕ್ತಿಗಳ ಮೇಲೆ ಅಲ್ಲ. ಹೃದಯದಲ್ಲಿ ಆಸಕ್ತಿ ಕೃಷ್ಣನ ಮೇಲೆ ಇರಬೇಕು. ಆದರೆ ಹೊರಗಡೆ ನಾವು ನಮ್ಮ ಜೀವನವನ್ನು ನಡೆಸೋದಕ್ಕೆ ಕೆಲವೊಂದು ಕಾರ್ಯಗಳನ್ನು ಮಾಡಬೇಕಾಗತ್ತೆ, ಅದನ್ನು ಅನಾಸಕ್ತವಾಗಿ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು. ಕೊನೆಗೆ ರಘುನಾಥ್ ದಾಸ್ ಅವರು ಅವ್ರ ಪೇರೆಂಟ್ಸ್ ಅವ್ರಿಗೆಲ್ಲ ಯಾವಾಗಾರ ಮಾತಾಡಿಸ್ತಾರ? ಚೈತನ್ಯ ಮಹಾಪ್ರಭು ಅಸೋಸಿಯೇಷನ್ ಹೋದ್ಮೇಲೆ ಮತ್ತೆ ಯಾವಾಗ ಸಿಗ್ತಾರ? ಸೊ ರಘುನಾಥ್ ದಾಸ್ ಗೋಸ್ವಾಮಿ ಜಗನ್ನಾಥ್ಪುರಿಲಿದ್ದರು, ಮತ್ತೆ ಅವರು ಹಿಂದಿರುಗಿ ಮನೆಗೆ ಹೋಗಲಿಲ್ಲ. ಅವರಲ್ಲೇ ಸನ್ಯಾಸವನ್ನು ಸ್ವೀಕರಿಸಿದರು. ಜನರಲಿ ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಮತ್ತೆ ಮನೆಗೆ ಹೋಗಬಾರ್ದು, ಮನೆಯಲ್ಲಿ ಮತ್ತೆ ವಿಷಯ ಆಸಕ್ತಿಗೆ ಹೋಗಬಾರ್ದು ಅಂತ ಒಂದು ನಿಯಮ ಇದೆ. ಆದರೆ ರಘುನಾಥ್ ದಾಸ್ ಗೋಸ್ವಾಮಿಯ ತಂದೆ ಅವರಿಗೆ ಪ್ರತಿ ತಿಂಗಳು ಚಿನ್ನದ ನಾಣ್ಯಗಳನ್ನು, ಐ ಥಿಂಕ್ 100 ಚಿನ್ನದ ನಾಣ್ಯಗಳನ್ನು ಕಳಿಸ್ತಾ ಇದ್ರಂತೆ. ಸೊ ಅದನ್ನು ರಘುನಾಥ್ ದಾಸ್ ಗೋಸ್ವಾಮಿ ತೊಗೊತಾಯಿದ್ರು. ಅದನ್ನು ತಗೊಂಡು ಎಲ್ಲ ಭಕ್ತರಿಗೆ ಅವರು ಫೀಸ್ಟ್ ಕೊಡ್ತಾಯಿದ್ರು. ಜಗನ್ನಾಥ್ಪುರಿ ಆನಂದ್ ಬಜಾರ್ ಇಂದ ಪ್ರಸಾದಗಳನ್ನು ಖರೀದಿಸಿ ಎಲ್ಲರಿಗೂ ಫೀಸ್ಟ್ ಕೊಡ್ತಾಯಿದ್ರು. ಚೈತನ್ಯ ಮಹಾಪ್ರಭು ಕೂಡ ಫೀಸ್ಟ್ ಕೊಡ್ತಾಯಿದ್ರಂತೆ. ಆದರೆ ಕೆಲವು ಐ ಥಿಂಕ್ 1 ವರ್ಷದ ನಂತರ ಅವರು ಇದನ್ನು ಬಿಟ್ಬಿಟ್ರು, ಕಳಿಸ್ಬೇಡಿ ಅಂತ ಹೇಳಿಬಿಟ್ರಂತೆ. ಸೊ ನಂತರ ಚೈತನ್ಯ ಮಹಾಪ್ರಭುಗೆ ತುಂಬ ಸಂತೋಷ ಆಯಿತು. ಇದು ವೈರಾಗಿ ಯಾವುದೇ ಒಂದು ರೀತಿಯ ಒಂದು ಸಂಪತ್ತನ್ನು ತಮ್ಮ ಮನೆಯಿಂದ ತಗೋಬಾರ್ದು ಅಂತ. ಮತ್ತು ಅವರು ಭಿಕ್ಷೆ ಬೇಡಬೇಕು, ರೈಟ್? ಸಂಪತ್ತನ್ನು ಅವರು ತಗೋಬಾರ್ದು. ಸೊ ಆ ರೀತಿ ರಘುನಾಥ್ ದಾಸ್ ಗೋಸ್ವಾಮಿ ವ್ಯವಹಾರ ಮಾಡ್ತಾಯಿದ್ರು. ಸೊ ಭೇಟಿ ಆಗಲಿಲ್ಲ ಅವರು ಮತ್ತೆ ಮನೆಗೆ, ರೈಟ್? ಅದು ಗೊತ್ತಿತ್ತು, ಭಿಕ್ಷೆ ಬರಲಿ ಅಂತ ಕೇಳಿದೆ ಎಲ್ರಿಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಗುರೂಜಿ, ಟೈಮ್ ಆಗ್ತಾ ಇದೆ. ಈ ಕ್ವಶನ್ಸ್ ತಗೋಬೋದಾ ಅಥವಾ ಮಥುರಾಶ್ಯಾಮ್ ಗುರೂಜಿ? ಲಾಸ್ಟ್ ಪ್ರಶ್ನೆ ತಗೊಳ್ಳೋಣ, ಒಂದೇ ಒಂದು ಯಾರೋ ಕೇಳ್ತಾ ಇದ್ದಾರೆ. ಓಕೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ರಘುನಾಥ ಭಟ್ಟ ಗೋಸ್ವಾಮಿ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಆ ಒಂದು ಮನಸ್ಸು ಬಂದಿತ್ತು. ಅವ್ರಿಗೆ ಏನಾದ್ರು ಆಚಾರ್ಯರ ತರ ಲೀಲೆ ಮಾಡೋದಕ್ಕೆ ಅವ್ರು ಬಂದ್ರ? ಹೌದು. ಭಕ್ತರಿಗೆ ತೋರಿಸ್ಬೇಕು ಅಂತ ಏನಾದ್ರು ಅವರು ಭಗವಂತ ಅವ್ರಿಗೆ ಆ ಮನಸ್ಸು ಕೊಟ್ಟ? ಆ್ಯಕ್ಚುಲಿ ರಘುನಾಥ್ ದಾಸ್ ಗೋಸ್ವಾಮಿಯವರು ಕೂಡ ಗೋಲೋಕದಲ್ಲಿ ಒಬ್ಬ ಮಂಜರಿ, ಯಾವ ಮಂಜರಿ ಅಂತ ಹೆಸರು ನನಗೆ ನೆನಪಿಲ್ಲ, ಆದರೆ ನೋಡ್ಬೋದು. ಅವರು ಎಲ್ಲ ಗೋಸ್ವಾಮಿಯರು ಅವರೆಲ್ಲರೂ ನಿತ್ಯ ಸಿದ್ಧ ಭಕ್ತರು, ಎಲ್ಲರೂ ಗೋಪಿಯರ ಸೇವಕರು. ಮಂಜರಿಗಳಂದರೆ ಕೃಷ್ಣನ ಗೋಪಿಯರಿದ್ದಾರಲ್ಲ ಅವರ ಸೇವಕರಿಗೆ ಮಂಜರಿಗಳಂತ ಕರೀತಾರೆ. ಈ ಗೋಸ್ವಾಮಿಗಳೆಲ್ಲ ಅವರು ಮಂಜರಿ ರೂಪದಲ್ಲಿರ್ತಾರೆ. ಸೊ ಅವರು ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಭಾಗವಹಿಸೋದಕ್ಕೆ ಅವರು ರಘುನಾಥ್ ದಾಸ್ ಗೋಸ್ವಾಮಿ ರೂಪದಲ್ಲಿ ಇಲ್ಲಿ ಅವತರಿಸ್ತಾರೆ, ಮತ್ತು ಅವರು ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಭಾಗವಹಿಸ್ತಾರೆ, ರೈಟ್? ಸೊ ಇದೇ ಉತ್ತರ. ಸೊ ಚೈತನ್ಯ ಮಹಾಪ್ರಭುಗಳು ಬಂದಾಗ ಅವರ ತಂದೆ ತಾಯಿ ಮತ್ತು ಅವರ ಪರಿಕರರು, ಪಾರ್ಷದರು ಎಲ್ಲರೂ ಬರ್ತಾರೆ. ಸೊ ಅವರಲ್ಲಿ ಆ ಪಾರ್ಷದರಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಕೂಡ ಒಬ್ಬರು. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ.
थैंक्स प्रभु जी। हरे कृष्णा। थैंक यू प्रभु जी। महामहोत्सव की जय। रघुनाथ दास गोस्वामी जी की जय। जय।